Dear students, welcome back to my channel. So welcome back to SSLC Science Final Examination Revision video series. So ಈಗ ಪಾಸ್ಟ್ ಆಲ್ಮೋಸ್ಟ್ ಒಂದು 14 to 15 ಡೇಸ್ ಇಂದ ನಾವು ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ನ ಪ್ರತಿಯೊಂದು ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಲೆಸನ್ಸ್ ಇಂದ ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ತಾ ಬಂದಿದ್ವಿ. ಲೈಕ್ ಯಾವ್ಯಾವ ಅಪ್ಲಿಕೇಶನ್ ಕ್ವೆಶನ್ಸ್ ಬಂದ್ರೆ ಒಂದು ಟಾಪಿಕ್ ಬೇಸಿಸ್ ಮೇಲೆ ಏನು ಎಕ್ಸಾಕ್ಟ್ ಆಗಿ ನಾವು ಬರಿಬೇಕು ಇದನ್ನೆಲ್ಲ ನಾವು ಅನಲೈಸ್ ಮಾಡ್ತಾ ಬಂದಿದ್ದೀವಿ ಫ್ರಮ್ ಪಾಸ್ಟ್ 15 ಡೇಸ್. So some of the students were asking me, ma'am, please post scoring packages, passing packages anta. So ನಿಮಗೆ ಸ್ಕೋರಿಂಗ್ ಅಥವಾ ಪಾಸಿಂಗ್ ಪ್ಯಾಕೇಜ್ ರಿಕ್ವೈರ್ಮೆಂಟ್ ಇದ್ರೆ please just switch in to the SOS Study of Science channel in the YouTube. ಅಲ್ಲಿ ಪ್ಲೇಲಿಸ್ಟ್ ಕ್ಲಿಕ್ ಮಾಡಿ. ಪ್ಲೇಲಿಸ್ಟ್ ಅಲ್ಲಿ ನಿಮಗೆ 2018 ಇಂದ ಇವತ್ತಿನವರೆಗೂ ನಾನು ಏನೇನೆಲ್ಲ ವಿಡಿಯೋಸನ್ನು ಲೈಕ್ ಎಕ್ಸಾಮ್ ರಿಲೇಟೆಡ್ ಪೋಸ್ಟ್ ಮಾಡಿದ್ದೀನಿ. ಇಟ್ ಮೇ ಬಿ ರಿಲೇಟೆಡ್ ಟು ಕ್ವೆಶ್ಚನ್ ಪೇಪರ್, ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವೆಶನ್ಸ್, ಆರ್ ದ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್, ಫಿಸಿಕ್ಸ್ ವಿಡಿಯೋಸ್, ಈ ರೀತಿ ಸಾಕಷ್ಟು ವಿಡಿಯೋಸ್ ಅವೈಲೇಬಲ್ ಇದೆ. ಸೊ ನಿಮಗೆ ಯಾವುದು ರಿಕ್ವೈರ್ಮೆಂಟ್ ಇದೆ, ಯು ಕ್ಯಾನ್ ಜಸ್ಟ್ ಓಪನ್, choose it and then you can learn based on your requirement ಅಂತ ಹೇಳ್ತಾ ನಾನು ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಟುಡೇಸ್ ಕ್ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ವಿ ಆರ್ ಡನ್ ವಿತ್ ವಾಟ್ ಮೈಟ್ ಬಿ ದ ಅಪ್ಲಿಕೇಶನ್ ಕ್ವೆಶನ್ ಟೈಪ್ಸ್. ಓಕೆ, ಬಟ್ ಈಗ ಟೆಕ್ಸ್ಟ್ ಬುಕ್ನಲ್ಲಿ ಏನೇನೆಲ್ಲ ಇದೆ, ಬಿಕಾಸ್ ಟು ಸ್ಕೋರ್ ಫುಲ್ ಮಾರ್ಕ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಇರುತ್ತೆ. ಸೊ ಯು ಮಸ್ಟ್ ನೋ ದ ಆನ್ಸರ್ಸ್ ಫಾರ್ ಆಲ್ ದ ಆಕ್ಟಿವಿಟೀಸ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕೆಮಿಸ್ಟ್ರಿ ಪಾರ್ಟ್. ಜೊತೆಗೆ ಇಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇದನ್ನೆಲ್ಲ ನಾವು ಫೋಕಸ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಪ್ಲೀಸ್ ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ ಎಲ್ಲರೂ ಕೂಡ. ಸೊ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನನ್ನ ಜೊತೆನೇ ನೀವು ಕೂಡ ಆನ್ಸರ್ಸ್ ಬರ್ಕೊಳ್ತಾ ಬಂದರೆ ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ಇದನ್ನು ನೀವು ಕಂಪಲ್ಸರಿ ಮಾಡಬೇಕಾಗುತ್ತೆ. ಪ್ಲೀಸ್ ಕೀಪ್ ದ ಟೆಕ್ಸ್ಟ್ ಬುಕ್. ಓಕೆ, ರೈಟ್. So to begin the class, we are always beginning the class with the quote. Today's quote is, action is the foundational key to success. Okay, if you want to get success in any field, definitely you want to show action towards it. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ಸೇ ತಗೊಳ್ಳಿ. ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಯು ವಾಂಟ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಆರ್ ಯು ವಾಂಟ್ ಟು ಟೇಕ್ ಸಮ್ ನೈಟ್ ಟೈಮ್ ಇನ್ ದ ನೈಟ್ ಟೈಮ್. ಓಕೆ, ಎನಿ ಹೌ ಯಾವುದೇ ಒಂದು ವೇನಲ್ಲಿ ಆಗಿರ್ಬೋದು, ಇಸ್ ಇನ್ ಎನಿ ವೇ, ಬಟ್ ಯು ವಾಂಟ್ ಟು ಶೋ ಯುವರ್ ಆಕ್ಷನ್. That means you want to dedicate your time in learning for the examination. Okay, that becomes a foundation, and if you do so, definitely nimelrigu kuda ಒಳ್ಳೆದಾಗುತ್ತೆ. You believe in God and also you believe in you. So it is not only that you believe in God, you believe in yourself. ನೀವೇನು ಓದ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ಬಿಲೀವ್ನೆಸ್ ಇರಲಿ, ಡೆಫಿನೆಟ್ಲಿ you all can do wonders in the examination. Right, saying so much, class anna continue ಮಾಡ್ತಾ ಇದ್ದೀನಿ. If you're also finding difficulty in solving application type questions in mathematics, do watch all the videos uploaded by Deepa ma'am in the DVS math channel. ಅಲ್ಲೂ ಕೂಡ ನಿಮಗೆ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಅನ್ನ ಡೇ ವೈಸ್ ಗೈಡ್ ಮಾಡ್ತಾ ಬಂದಿದ್ದಾರೆ. ರೈಟ್, ಸೊ ದ ಫಸ್ಟ್ ಆಕ್ಟಿವಿಟಿ ನೋಡಿ. ಈ ಆಕ್ಟಿವಿಟಿನಲ್ಲಿ ಏನು ಕೊಟ್ಟಿದ್ದಾರೆ, ಸೊ ದಿಸ್ ಇಸ್ ಆಕ್ಚುಲಿ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್. ಸೊ ವಾಟ್ ಬೇಸಿಕಲಿ ಹ್ಯಾಪನ್ಸ್, ಸಿ ಇಫ್ ವಿ ಟೇಕ್ ಮೆಗ್ನೀಷಿಯಂ and burn, so anything which we burn, ನೆನ್ಪಿಟ್ಕೊಳ್ಳಿ, anything which we are burning, we need oxygen ಬೇಕಾಗುತ್ತೆ. So when we burn the magnesium in the presence of oxygen, what do we get? We get magnesium oxide, that is MgO. ಇದು ಬ್ಯಾಲೆನ್ಸ್ ಆಗಿಲ್ಲ, ಯು ನೀಡ್ ಟು ಬ್ಯಾಲೆನ್ಸ್. ನೋಡಿ, ಬ್ಯಾಲೆನ್ಸ್ ಜಸ್ಟ್ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವುದೇ ಒಂದು ಈಕ್ವೇಶನ್ ಬ್ಯಾಲೆನ್ಸ್ ಮಾಡಬೇಕಾದ್ರೂ ರೈಟ್ ದ the elements present in both reactant as well as product. ನೋಡಿ, ಈ ಕೇಸಲ್ಲಿ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಇದೆ, ಇಲ್ಲೂ ಕೂಡ ನೋಡಿ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಇದೆ. ಅಂಡ್ ನೆನ್ಪಿಟ್ಕೊಳ್ಳಿ, ಏನೊಂದು ಎಲಿಮೆಂಟ್ಸ್ನ ರಿಯಾಕ್ಟೆಂಟ್ಸ್ ಅಲ್ಲಿ ಬರ್ದ್ಕೊಂಡಿರ್ತೀರಾ ಅದೇ ಎಲಿಮೆಂಟ್ಸು ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಇರುತ್ತೆ. ಯಾವುದೇ ಹೊಸ ಎಲಿಮೆಂಟ್ಸ್ ಅಲ್ಲಿ ಇರಲ್ಲ. ನಂಬರ್ಸ್ ನಿಮಗೆ ಡಿಫರ್ ಆಗುತ್ತೆ. ಓಕೆ, ಸೇಮ್ ಎಲಿಮೆಂಟ್ಸ್ ಇರುತ್ತೆ. ಕ್ಲಿಯರ್ ಆಯ್ತು ಅಲ್ವಾ? ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ಮೆಗ್ನೀಷಿಯಂ. ರಿಮೆಂಬರ್, ಹಿಯರ್ ಆಲ್ಸೋ ವಿ ಹ್ಯಾವ್ ಮೆಗ್ನೀಷಿಯಂ ಅಂಡ್ ಆಕ್ಸೈಡ್. ಸೊ ಇಲ್ಲಿ ನೋಡಿ, ಮೆಗ್ನೀಷಿಯಂ ಎಷ್ಟು ಆಟಮ್ಸ್ ಆಫ್ ಮೆಗ್ನೀಷಿಯಂ ಇದೆ ಇಲ್ಲಿ. ಸೊ ಮೈ ಪೆನ್ ಇಸ್ ನಾಟ್ ರೈಟಿಂಗ್, ಜಸ್ಟ್ ಅ ಸೆಕೆಂಡ್. ಓಕೆ, ನೋಡಿ ಇಲ್ಲಿ ಎಷ್ಟು ಮೆಗ್ನೀಷಿಯಂ ಆಟಮ್ಸ್ ಇದೆ, ಯು ಹ್ಯಾವ್ ಟು ನೋಟ್ ಡೌನ್. ಸೊ ಹಿಯರ್ ವಿ ಹ್ಯಾವ್ 1 ಮೆಗ್ನೀಷಿಯಂ ಆಟಮ್ ಅಂಡ್ ವಿ ಹ್ಯಾವ್ 2 ಆಕ್ಸಿಜನ್ ಆಟಮ್. ಬಟ್ ಇಲ್ಲಿ ದೆರ್ ಈಸ್ 1 ಮೆಗ್ನೀಷಿಯಂ ಆಟಮ್, ದೆರ್ ಈಸ್ ಆಲ್ಸೋ 1 ಆಕ್ಸಿಜನ್ ಆಟಮ್. ಸೊ ಯು ನೀಡ್ ಟು ಇನ್ಕ್ರೀಸ್. ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಅಂಡ್ ಹಿಯರ್ ಇಟ್ ಇಸ್ 1 and 1. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕೆಂದ್ರೆ ಏನು ಮಾಡಬೇಕು, there are 2 oxygen atoms here, so you need to write 2 here, so multiply by 2. So multiply by 2 ಅಂದರೆ you need to write number 2 in front of magnesium oxide. ಸೊ ಈಗ ಏನಾಯ್ತು ನೋಡಿ, 2 into magnesium, 2 magnesium, 2 into oxygen ಏನಾಯ್ತು, 2 oxygen.
ಸೊ ಮೆಗ್ನೀಷಿಯಂ ನಂಬರ್ ಆಟೋಮ್ಯಾಟಿಕ್ ಆಗಿ ಇನ್ಕ್ರೀಸ್ ಆಗಿದೆ. So now automatically you have to also write 2 atoms, that is you want to make 2 atoms in the reactant. So just write 2 in front of this. Here also it becomes 2. Very simple. ಯಾವುದೇ equation ಆಗಿರ್ಬೋದು, write the elements and write the number of atoms present in it and start balancing. ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಆಪೋಸಿಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಬನ್ನಿ. ಸೊ ಬೇಸಿಕಲಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳಿದಾಗ ಇಟ್ ಈಸ್ ಅ ಟ್ರಯಲ್ ಅಂಡ್ ಎರರ್ ಮೆಥಡ್ ಯಾವಾಗಲೂ. ಓಕೆ, ಅಬ್ಸರ್ವೇಷನ್ ಏನಿಲ್ಲಿ, ಸಿ ವೆನ್ ಯು ಬರ್ನ್ ಮೆಗ್ನೀಷಿಯಂ ಏನಾಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ನೆನ್ಪಿಟ್ಕೊಳ್ಳಿ ಅಬ್ಸರ್ವೇಷನ್ ಏನು ಅಂದರೆ ಒಂದು ವೈಟ್ ಡಾಸ್ಲಿಂಗ್ ಲೈಟ್ ಫಾರ್ಮ್ ಆಗುತ್ತೆ. ವೆನ್ ಯು ಬರ್ನ್ ಮೆಗ್ನೀಷಿಯಂ ಯು ಗೆಟ್ ಅ ವೈಟ್ ಡಾಸ್ಲಿಂಗ್ ಲೈಟ್. ಸೊ ನಿಮಗೆ ಈ ಒಂದು ಆಕ್ಟಿವಿಟೀಸ್ ಗೊತ್ತಿಲ್ಲ ಅಂತಂದರೆ ಈ ಆಕ್ಟಿವಿಟೀಸು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಚಾನಲಲ್ಲಿದೆ. ಅಂದರೆ ಲ್ಯಾಬ್ ಆಕ್ಟಿವಿಟೀಸ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ವಾಚ್ ಮಾಡಿ. ವೈಟ್ ಡಾಸ್ಲಿಂಗ್ ಲೈಟ್ ಫಾರ್ಮ್ ಆಗುತ್ತೆ, ಜೊತೆಗೆ ಮೆಗ್ನೀಷಿಯಂ ಆಕ್ಸೈಡ್ ರಿಬ್ಬನ್ ಇರೋದು ಏನಾಗುತ್ತೆ, ಆ್ಯಶ್ ಆಗುತ್ತೆ. So this magnesium oxide has changed its state actually. ಈ ಮೆಗ್ನೀಷಿಯಂ ಆಕ್ಸೈಡ್ ಇದು ಬೇಸಿಕಾ ಅಸಿಡಿಕಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಬೇಸಿಕ್. ನೆನ್ಪಿಟ್ಕೊಳ್ಳಿ, ಮೆಟಲ್ ಆಕ್ಸೈಡ್ಸ್ ಆರ್ ಆಲ್ವೇಸ್ ಬೇಸಿಕ್ ಇನ್ ನೇಚರ್. ಮೆಟಲ್ ಆಕ್ಸೈಡ್ಸ್ ಆರ್ ಆಲ್ವೇಸ್ ಬೇಸಿಕ್ ಇನ್ ನೇಚರ್. ಸೊ ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್. ಸೊ ಎಲ್ಲರೂ ಕೂಡ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಇಫ್ ಯು ಡೋಂಟ್ ನೋ ಎನಿಥಿಂಗ್, ನೋ ಪ್ರಾಬ್ಲಮ್, ಈಗ ಕಲ್ತ್ಕೊಳ್ಳಿ. ದಿಸ್ ಇಸ್ ಅ ರೈಟ್ ಟೈಮ್. ಸೊ ಏನೇನೆಲ್ಲ ಅದನ್ನ ಇದೆ ಕಲ್ತ್ಕೊಳ್ತಾ ಬನ್ನಿ. ಡೆಫಿನೆಟ್ಲಿ ಫಸ್ಟ್ ನಿಮ್ಮ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಲಿ. ಓಕೆ, ಕಾನ್ಫಿಡೆನ್ಸ್ ಇದ್ದರೆ ನಿಮಗೆ ಡೆಫಿನೆಟ್ಲಿ ಅದನ್ನು ಅಚೀವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ರೈಟ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್. ನೋಡಿ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಮತ್ತೆ ಹೇಳ್ತಾ ಇದ್ದೀನಿ, ಬರ್ಕೊಳ್ತಾ ಬನ್ನಿ. ಸೆಕೆಂಡ್ ನೋಡಿ ಆಕ್ಟಿವಿಟಿ ಏನಿದೆ, take lead nitrate solution in a test tube and add potassium iodide solution ಅಂತ ಕೇಳ್ತಾ ಇದ್ದಾರೆ. ಸೊ ಈ ಹಿಂದೆ ಮಾಡಿದ ಮೆಗ್ನೀಷಿಯಂ ಯಾವ ಟೈಪ್ ಆಫ್ ರಿಯಾಕ್ಷನ್ ಅದು, ಸೊ ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೂಡ ಗೊತ್ತಿರಬೇಕು ನಿಮಗೆ. ಓಕೆ, ವಿಚ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಿಸ್? ಬರ್ನಿಂಗ್ ಮೆಗ್ನೀಷಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್. ಕಾಂಬಿನೇಷನ್ ಅಲ್ಲಿ ನಾವು ಏನು ನೋಡ್ತೀವಿ, ರಿಯಾಕ್ಟೆಂಟ್ ಇರುತ್ತೆ, 2 or more ರಿಯಾಕ್ಟೆಂಟ್ ಇರುತ್ತೆ, ಬಟ್ ಇಟ್ ಕಂಬೈನ್ಸ್ ಟು ಫಾರ್ಮ್ ಓನ್ಲಿ 1 ಪ್ರಾಡಕ್ಟ್. ಒಂದೇ ಪ್ರಾಡಕ್ಟ್ ಇದ್ರೆ ಅದು ಕಾಂಬಿನೇಷನ್. ಓಕೆನಾ, ರೈಟ್. ಸೊ ಏನು ಹೇಳ್ತಾ ಇದ್ದಾರೆ, ಲೆಡ್ ನೈಟ್ರೇಟ್. ಸೊ ವಾಟ್ ಈಸ್ ದ ಫಾರ್ಮುಲಾ ಆಫ್ ಲೆಡ್ ನೈಟ್ರೇಟ್? ದ ಫಾರ್ಮುಲಾ ಆಫ್ ಲೆಡ್ ನೈಟ್ರೇಟ್ ಈಸ್ PbNO32. ಬರ್ಕೊಳ್ಳಿ, PbNO32. ದಿಸ್ ಇಸ್ ದ ಫಾರ್ಮುಲಾ ಆಫ್ ಲೆಡ್ ನೈಟ್ರೇಟ್. ಏನು ಹೇಳ್ತಾ ಇದ್ದಾರೆ, ಟೇಕ್ ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಇನ್ ಎ ಟೆಸ್ಟ್ ಟ್ಯೂಬ್ ಅಂಡ್ ಆಡ್ ಪೊಟ್ಯಾಷಿಯಂ ಅಯೋಡೈಡ್. ಪೊಟ್ಯಾಷಿಯಂ K, ಅಯೋಡಿನ್ I. ಸೊ ಎರಡು ಸೇರಿ ಏನಾಯಿತು, ಪೊಟ್ಯಾಷಿಯಂ ಅಯೋಡೈಡ್ ಆಗಿದೆ. ಸಿ ಬೇಸಿಕಲಿ ಏನಾಗುತ್ತೆ, ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಕಂಬೈನ್ ಮಾಡಿದಾಗ ಸಿ ಬೇಸಿಕಲಿ ದೇರ್ ಈಸ್ ಸಮ್ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್. ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಏನಾಗುತ್ತೆ ಇಲ್ಲಿ, ಸಿ ಲೆಡ್ ನೈಟ್ರೇಟ್ಗೆ ಪೊಟ್ಯಾಷಿಯಂ ಅಯೋಡೈಡ್ನ ಕಂಬೈನ್ ಮಾಡಿದಾಗ ಆಕ್ಚುಲಿ ದೇರ್ ಈಸ್ ಚೇಂಜ್ ಇನ್ ದ ಕಲರ್ ಆಫ್ ದ ಸೊಲ್ಯೂಷನ್ ಟೇಕ್ಸ್ ಪ್ಲೇಸ್. ನೋಡಿ, ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡು ಎರಡೂ ಕೂಡ ಏನಾಗುತ್ತೆ, ಟ್ರಾನ್ಸ್ಪರೆಂಟ್ ಆಗಿದೆ ಸೊಲ್ಯೂಷನ್. ಈ ಎರಡನ್ನೂ ಕೂಡ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸಿ ಲೆಡ್ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅಬ್ಸರ್ವ್ ಮಾಡಿ, ಡಬಲ್ ಡಿಸ್ಪ್ಲೇಸ್ಮೆಂಟ್. ನೋಡಿ ಇಲ್ಲೇನಾಗಿದೆ, ನೈಟ್ರೇಟ್ ಅನ್ನೋ ಒಂದು ಅಯಾನ್ ಇದೆ, ಅಯೋಡಿನ್ ಅನ್ನೋ ಒಂದು ಅಯಾನ್ ಇದೆ, ಎರಡೂ ಕೂಡ ಏನಾಗುತ್ತೆ, ಮ್ಯೂಚುವಲಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಏನು ಫಾರ್ಮ್ ಆಗುತ್ತೆ, ಲೆಡ್ ವಿಲ್ ಕಂಬೈನ್ ವಿತ್ ಅಯೋಡಿನ್ ಟು ಫಾರ್ಮ್ ಲೆಡ್ ಅಯೋಡೈಡ್. ಫಾರ್ಮುಲಾ PbI2. ಓಕೆ, ಪೊಟ್ಯಾಷಿಯಂ ನೋಡಿ, ಈ ಪೊಟ್ಯಾಷಿಯಂ ಏನಾಗುತ್ತೆ, ಇಟ್ ಇಸ್ ಕಂಬೈನಿಂಗ್ ವಿತ್ ನೈಟ್ರೇಟ್ ಟು ಫಾರ್ಮ್ ಪೊಟ್ಯಾಷಿಯಂ ನೈಟ್ರೇಟ್ KNO3. ಅರ್ಥ ಆಗ್ತಿದೆ ಅಲ್ವಾ? ಸೊ ಲೆಡ್ ನೈಟ್ರೇಟ್ ಕಂಬೈನಿಂಗ್ ವಿತ್ ಪೊಟ್ಯಾಷಿಯಂ ಅಯೋಡೈಡ್ ಏನು ಫಾರ್ಮ್ ಆಗುತ್ತೆ, ಲೆಡ್ ಅಯೋಡೈಡ್ PbI2 ಅಂಡ್ ಪೊಟ್ಯಾಷಿಯಂ ನೈಟ್ರೇಟ್ KNO3. ಬೇಸಿಕಲಿ ಹಿಯರ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಇಸ್ ಟೇಕ್ ಪ್ಲೇಸ್. ಓಕೆ, ಮ್ಯೂಚುವಲಿ ಏನಾಗ್ತಾ ಇದೆ, ಅಯಾನ್ಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. ನೋಡಿ ಇಲ್ಲಿರುವಂಥ ಅಯೋಡಿನ್ ಏನಾಗ್ತಾ ಇದೆ, ಇಟ್ ಇಸ್ ಜಾಯ್ನಿಂಗ್ ವಿತ್ ಲೆಡ್. ಇಲ್ಲಿರುವಂಥ ನೈಟ್ರೇಟ್ ಇಟ್ ಇಸ್ ಜಾಯ್ನಿಂಗ್ ವಿತ್ ಪೊಟ್ಯಾಷಿಯಂ. ಸೊ ಹಿಯರ್ ದ ಪ್ರೆಸಿಪಿಟೇಟ್ ವಿಚ್ ಇಸ್ ಫಾರ್ಮ್ಡ್, ಅಂದರೆ ನಾನು ನಿಮಗೆ ಹೇಳಿದೆ, ಎರಡು ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಏನಾಗುತ್ತೆ, ಕಂಬೈನ್ ಆಗಿ ಇಟ್ ಫಾರ್ಮ್ಸ್ ಅ ಕೈಂಡ್ ಆಫ್ ಪ್ರೆಸಿಪಿಟೇಟ್. ಇಲ್ಲಿ ಫಾರ್ಮ್ ಆಗುವಂಥ ಪ್ರೆಸಿಪಿಟೇಟ್ ಬಂದು ಲೆಡ್ ಅಯೋಡೈಡ್. ಯಾವ ಕಲರ್ ಇರುತ್ತೆ ಅಂತ ಕೇಳಿದ್ರೆ ಎಕ್ಸಾಮಲ್ಲಿ, ಇಟ್ ಈಸ್ ಯೆಲ್ಲೋ ಇನ್ ಕಲರ್. lead iodide is yellow color precipitate. ನೆನಪಿರ್ಲಿ, this is an example for double displacement reaction. So ಈ ರಿಯಾಕ್ಷನ್ ಅಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು. ಹಿಯರ್ ಚೇಂಜ್ ಇನ್ ದ ಕಲರ್ ಆಫ್ ದ ಸೊಲ್ಯೂಷನ್ ಈಸ್ ಟೇಕಿಂಗ್ ಪ್ಲೇಸ್. ಹಿಯರ್
change in the color of the solution is taking place and yellow color form ಆಗ್ತಾ ಇದೆ. ಸೊ ವಿಡಿಯೋ ಯಾರಿಗೆ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದ್ರೆ ದಯವಿಟ್ಟು ನೀವೊಂದು ಪ್ರಾಪರ್ ಆಗಿರುವಂಥ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕುತ್ಕೊಳ್ಳಿ, ಬಿಕಾಸ್ ಇದು ಟೆಕ್ಸ್ಟ್ ಬುಕ್ ಆಗಿದೆ ಆ್ಯಂಡ್ ಇಲ್ಲಿರುವಂಥ ಲೆಟರ್ಸ್ ಸ್ವಲ್ಪ ಸ್ಮಾಲ್ ಇರೋದ್ರಿಂದ ಆದಷ್ಟು ಮ್ಯಾಕ್ಸಿಮೈಸ್ ಮಾಡಿದ್ದೀನಿ ನಾನು ನಿಮಗೆ. ಸೊ ಹಾಗಾಗಿ ಪ್ಲೀಸ್ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕುತ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಕೀಪ್ ಯುವರ್ ಟೆಕ್ಸ್ಟ್ ಬುಕ್ ವಿತ್ ಯು. ಓಕೆ, ರೈಟ್. ನೆಕ್ಸ್ಟ್ ನೋಡ್ತಾ ಬರೋಣ. ಸೊ ದ ನೆಕ್ಸ್ಟ್ ಏನಿದೆ ಆಕ್ಟಿವಿಟಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ವಿ ಹ್ಯಾವ್ ಅನದರ್ ಆಕ್ಟಿವಿಟಿ, ಟೇಕ್ ಫ್ಯೂ ಜಿಂಕ್ ಗ್ರಾನ್ಯೂಲ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆಕ್ಟಿವಿಟಿ ಓದಬೇಕಾದ್ರೆ ಬರ್ಕೊಳ್ಬೇಕು ಅನಲೈಸ್ ಮಾಡ್ತಾ. ಜಿಂಕ್ ಗ್ರಾನ್ಯೂಲ್ಸ್ ಅಂತ ತಗೊಳ್ಳೋಕೆ ಹೇಳಿದರೆ, ಸೊ ಟೇಕ್ ಜಿಂಕ್. ಈ ಜಿಂಕ್ಗೆ ನೀವೇನು ಮಾಡಬೇಕು, ಯು ನೀಡ್ ಟು ಆ್ಯಡ್. ನೋಡಿ, ಟೇಕ್ ಫ್ಯೂ ಜಿಂಕ್ ಗ್ರಾನ್ಯೂಲ್ಸ್ ಇನ್ ಎ ಕೋನಿಕಲ್ ಫ್ಲಾಸ್ಕ್ ಅಂಡ್ ಆ್ಯಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಜಿಂಕ್ನ ತಗೊಳ್ಳಿ, ಹೈಡ್ರೋಕ್ಲೋರಿಕ್ ಆಸಿಡ್ನ ಆ್ಯಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ವೆನ್ ಯು ಆ್ಯಡ್ ಜಿಂಕ್ ಟು ಹೈಡ್ರೋಕ್ಲೋರಿಕ್ ಆಸಿಡ್ ಏನಾಗುತ್ತೆ, ಜಿಂಕ್ ಏನಾಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಇಟ್ ರಿಯಾಕ್ಟ್. ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಜಿಂಕ್ ವಿಲ್ ಕಂಬೈನ್ ವಿತ್ ಕ್ಲೋರಿನ್ ಟು ಫಾರ್ಮ್ ಜಿಂಕ್ ಕ್ಲೋರೈಡ್, ZnCl2 ಫಾರ್ಮ್ ಆಗುತ್ತೆ. ಆಕ್ಚುಲಿ ದಿಸ್ ಇಸ್ ಎ ಸಾಲ್ಟ್. ZnCl2 ಜಿಂಕ್ ಕ್ಲೋರೈಡ್ ಅನ್ನೋದು ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ. ವಿಚ್ ಗ್ಯಾಸ್ ಇಸ್ ಲಿಬರೇಟೆಡ್ ಹಿಯರ್, ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ವಾಟ್ ಡು ಯು ಅಬ್ಸರ್ವ್, ಎನಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ದ ಜಿಂಕ್ ಗ್ರಾನ್ಯೂಲ್ಸ್? ಎಸ್, ಜಿಂಕ್ ಗ್ರಾನ್ಯೂಲ್ಸ್ ಏನಾಗುತ್ತೆ, ಇಟ್ ಇಮಿಡಿಯೇಟ್ಲಿ ರಿಯಾಕ್ಟ್ ಫಾರ್ಮಿಂಗ್ ಅನ್ ಎಫೋವೆಸನ್ಸ್. ಓಕೆ, ಸೊ ಈ ಒಂದು ಟಚ್ ದ ಕೋನಿಕಲ್ ಫ್ಲಾಸ್ಕ್ ಅಂಡ್ ಟೆಸ್ಟ್ ಟ್ಯೂಬ್ ಅಂತ ಕೇಳ್ತಾ ಇದ್ದಾರೆ, ಆರ್ ಟೆಸ್ಟ್ ಟ್ಯೂಬ್ ಅಂತ ಕೇಳ್ತಾ ಇದ್ದಾರೆ. ಬೇಸಿಕಲಿ ಈ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಹೀಟ್ ವಿಲ್ ಬಿ ರಿಲೀಸ್ಡ್. ಇದೊಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅರ್ಥ ಆಗ್ತಿದ್ಯಾ? ಹೀಟ್ ಕೂಡ ರಿಲೀಸ್ ಆಗ್ತಿರುತ್ತೆ, ಬಿಕಾಸ್ ಜಿಂಕ್ ಈಸ್ ವಿಗರಸ್ಲಿ ರಿಯಾಕ್ಟಿಂಗ್ ವಿತ್ ವಾಟ್, ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಜಿಂಕ್ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇದೊಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಕೂಡ. ಸೊ ಏನಾಗುತ್ತೆ, ಕೋನಿಕಲ್ ಫ್ಲಾಸ್ಕ್ನ ಹೀಟ್ ಮಾಡಿದ್ರೆ ವಾರ್ಮ್ ಆಗಿರುತ್ತೆ. ಹೌ ಕ್ಯಾನ್ ಯು ಟೆಸ್ಟ್ ದ ಗ್ಯಾಸ್ ವಿಚ್ ಇಸ್ ಲಿಬರೇಟೆಡ್ ಅಂತ ಹೇಳಿದ್ರೆ, ಇಫ್ ಯು ಬ್ರಿಂಗ್ ದ ಬರ್ನಿಂಗ್ ಕ್ಯಾಂಡಲ್, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಒಂದು ವೇಳೆ ನೀವೇನಾದ್ರೂ ಒಂದು ಬರ್ನಿಂಗ್ ಕ್ಯಾಂಡಲ್ನ ಇದ್ರ ಹತ್ರ ತಗೊಂಡು ಬಂದಾಗ ಏನಾಗುತ್ತೆ, ಇದು ಹೈಡ್ರೋಜನ್ ಆಗಿದ್ರೆ ನೆನ್ಪಿಟ್ಕೊಳ್ಳಿ, ಬರ್ನಿಂಗ್ ಕ್ಯಾಂಡಲ್ನ ತಂದಾಗ ವೆನ್ ಯು ಬ್ರಿಂಗ್ ದ ಬರ್ನಿಂಗ್ ಕ್ಯಾಂಡಲ್ ಟುವರ್ಡ್ಸ್ ದಿಸ್ ಗ್ಯಾಸ್, ಓಕೆ, ಇದು ಹೈಡ್ರೋಜನ್ ಗ್ಯಾಸ್ ಆಗಿದ್ರೆ ಏನಾಗುತ್ತೆ, ಇಟ್ ವಿಲ್ ಕ್ರಿಯೇಟ್ ಅ ಪಾಪ್ ಸೌಂಡ್. ಒಂದ್ ವೇಳೆ ಹೈಡ್ರೋಜನ್ ಆಗಿಲ್ಲ ಅಂದ್ರೆ ಇದು ಪಾಪ್ ಸೌಂಡ್ ಫಾರ್ಮ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ದಟ್ ಈಸ್ ಹೌ ಯು ವಾಂಟ್ ಟು ಐಡೆಂಟಿಫೈ. ಸೊ ಹೋಪ್ ನಿಮಗೆ ವಿಡಿಯೋಸ್ ಎಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ವಿಡಿಯೋದಲ್ಲಿ ಹೇಳ್ಕೊಡುವಂಥ ಪ್ರತಿಯೊಂದು ಕಾನ್ಸೆಪ್ಟನ್ನು ಕೂಡ ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತಿರುವಂಥ ಪ್ರತಿಯೊಂದು ಕಾನ್ಸೆಪ್ಟನ್ನು ಫೋಕಸ್ ಮಾಡಿ ಆ್ಯಂಡ್ ನೋಟ್ ಡೌನ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೈಟ್. ಸೊ ನೆಕ್ಸ್ಟ್ ಆಕ್ಟಿವಿಟಿ ಏನಿದೆ ನೋಡ್ತಾ ಬರೋಣ. ಸೊ ನಿಮಗೆ ನೆನ್ಪಿಟ್ಕೊಳ್ಳಿ, ವಾಟ್ ಹ್ಯಾಪನ್ಸ್ ವೆನ್ ಅ ಕೆಮಿಕಲ್ ರಿಯಾಕ್ಷನ್ ಬೇಸಿಕಲಿ ಟೇಕ್ಸ್ ಪ್ಲೇಸ್ ಅಂತ ಎಕ್ಸಾಮಲ್ಲಿ ಕೇಳಿದಾಗ, 1 ಮಾರ್ಕ್ ಪ್ರಶ್ನೆ ಕೇಳಿದಾಗ ಗೊತ್ತಿರಬೇಕು. ವೆನೆವರ್ ಅ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಸೊ ವಿ ಕ್ಯಾನ್ ಅಬ್ಸರ್ವ್ 4 ಡಿಫ್ರೆಂಟ್ ಥಿಂಗ್ಸ್ ವಿ ಕ್ಯಾನ್ ಅಬ್ಸರ್ವ್. ಎಲ್ಲಾನು ಒಟ್ಟಿಗೆ ಆಗಲ್ಲ. Some changes takes place in certain reactions. Sometimes change in the state ಆಗುತ್ತೆ, sometimes change in the color ಆಗುತ್ತೆ, sometimes gas produce ಆಗುತ್ತೆ, sometimes temperature increase ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೆಗ್ನೀಷಿಯಂ ನಾವು ಮಾಡಿದಾಗ ಏನಾಯ್ತು, ವೈರ್ ಆಗಿರುವಂಥ ಮೆಗ್ನೀಷಿಯಂ ರಿಬ್ಬನ್ ಏನಾಯ್ತು, ಆ್ಯಶ್ ಆಗೋಯ್ತು ಅಲ್ವಾ? ಇದು ಚೇಂಜ್ ಇನ್ ದ ಸ್ಟೇಟ್. ಚೇಂಜ್ ಇನ್ ದ ಕಲರ್, ನಾವು ಲೆಡ್ ನೈಟ್ರೇಟ್ಗೆ ಪೊಟ್ಯಾಷಿಯಂ ಹೈಡ್ರೈಡ್ ಆ್ಯಡ್ ಮಾಡಿದಾಗ ನೋಡಿ, ಸಲ್ಯೂಷನ್ ಕಲರ್ ಏನಾಯ್ತು, ಎಲ್ಲೋ ಆಗಿ ಪ್ರೆಸಿಪಿಟೇಟ್ ಆಗಿ ಅಲ್ಲಿ ಫಾರ್ಮ್ ಆಯಿತು. ಸೊ ಚೇಂಜ್ ಇನ್ ದ ಕಲರ್. ಗ್ಯಾಸ್, ಜಿಂಕ್ ನೋಡಿ, ಜಿಂಕ್ನ ಹೈಡ್ರೋಕ್ಲೋರಿಕ್ ಆಸಿಡ್ಗೆ ಆ್ಯಡ್ ಮಾಡಿದಾಗ ಗ್ಯಾಸ್ ಪ್ರೊಡ್ಯೂಸ್ ಆಯಿತು. ಸೊ ಇವಲ್ಯೂಷನ್ ಆಫ್ ಗ್ಯಾಸ್. ಆ್ಯಂಡ್ ಅಲ್ಲಿ ಆ ಒಂದು ಕೋನಿಕಲ್ ಫ್ಲಾಸ್ಕ್ ಅಥವಾ ನೀವು ತಗೊಂಡಿರುವಂಥ ಒಂದು ಟೆಸ್ಟ್ ಟ್ಯೂಬ್ ಏನಾಗಿದೆ ಅದು ಕೂಡ ಹೀಟ್ ಆಗಿದೆ. ಸೊ ಹೀಟ್ ಈಸ್ ಪ್ರೊಡ್ಯೂಸ್ಡ್ ಆರ್ ಚೇಂಜ್ ಇನ್ ದ ಟೆಂಪರೇಚರ್ ಅಂತ ನಾವು ಹೇಳ್ಬಹುದು. ಓಕೆ, ಕ್ಲಿಯರ್ ಆಯಿತು ಅಲ್ವಾ? ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಪ್ಲೀಸ್ ಫೋಕಸ್ ಆ್ಯಂಡ್ ಲರ್ನ್. ನೆಕ್ಸ್ಟ್, ಸೊ ನೋಡಿ, ನೆಕ್ಸ್ಟ್ ನಿಮಗೆ ಕೆಮಿಕಲ್ ಇಕ್ವೇಷನ್ಸ್ನ ಬ್ಯಾಲೆನ್ಸ್ ಮಾಡೋದು ತಿಳ್ಕೊಳ್ಳಿ. ಸೊ ಯಾವುದು ಇಂಪಾರ್ಟೆಂಟ್ ಇಲ್ಲ ಅದನ್ನು ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ಸೊ ಏನೇನೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅದನ್ನು ನೋಟ್ ಮಾಡ್ಕೊಳ್ತಾ ಕಲ್ತ್ಕೊಬನ್ನಿ. ಓಕೆನಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನಾವು ಹೋಗೋಣ ಡೈರೆಕ್ಟ್ಲಿ ಟು ದ ಪೇಜ್ ನಂಬರ್ 5 ಓಪನ್ ಮಾಡಿ. ಪೇಜ್ ನಂಬರ್ 5 ಅಲ್ಲಿ ಸಂಬಡಿ ಇಸ್ ಆಸ್ಕಿಂಗ್ ಸಮ್ ಕ್ವೆಶನ್. ಆಗಲೇ ಕೇಳಿದ್ದೀರ, ಫೆರಸ್ಗೂ ಫೆರಿಕ್ಗೂ ಏನು ಡಿಫ್ರೆನ್ಸ್ ಅಂತ ನಾನು ಆನ್ಸರ್ ಮಾಡ್ತೀನಿ. ಓಕೆ, ರಕ್ಷಿತಾ ಕೇಳ್ತಾ ಇದ್ದೀರಾ, ಮ್ಯಾಮ್ ಕ್ಯಾನ್ ವಿ ಆಲ್ಸೋ ರೈಟ್ ದ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್? ಎಸ್, ಪ್ರೆಸಿಪಿಟೇಟ್ನು ಕೂಡ ನೀವು ಬರಿಬೇಕಾಗತ್ತೆ. ಓಕೆನಾ? ರೈಟ್. ನೋಡಿ, ಈ ಪೇಜಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂತಂದರೆ, ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಸಿ sometimes what happens in the reaction when the chemical reactions are taking place, so what happen,
we need some kind of catalyst. For example, temperature ಬೇಕಾಗುತ್ತೆ, pressure ಬೇಕಾಗುತ್ತೆ, like catalyst ಬೇಕಾಗುತ್ತೆ for the chemical reaction to happen. For example, ಇಲ್ಲಿ ನೋಡಿ ಕಾರ್ಬನ್ ಮೊನಾಕ್ಸೈಡ್ ಇದೆ. ಕಾರ್ಬನ್ ಮೊನಾಕ್ಸೈಡ್ ನ ಹೈಡ್ರೋಜನ್ ಜೊತೆ ಅಟ್ 340 ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಲ್ಲಿ ನಾವು ಕಂಬೈನ್ ಮಾಡಿದಾಗ ಡೆಫಿನೆಟ್ಲಿ ವಿ ವಿಲ್ ಗೆಟ್ ಸಮ್ ಪ್ರಾಡಕ್ಟ್. ವಾಟ್ ಈಸ್ ದ ಪ್ರಾಡಕ್ಟ್ ದಟ್ ವಿ ಆರ್ ಗೆಟಿಂಗ್ ಹಿಯರ್? ದ ಪ್ರಾಡಕ್ಟ್ ವಿಚ್ ವಿ ಆರ್ ಗೆಟಿಂಗ್ ಹಿಯರ್ ಇಸ್ ಮೆಥನಾಲ್. ಸೊ ಒನ್ ಕಾರ್ಬನ್ ಇದೆ, ಒನ್ ಕಾರ್ಬನ್ ಅಂದರೆ ಮೀತ್ ಅಂತ, OH ಇದೆ, OH ಇದ್ರೆ ಆಲ್ ಅಂತ, ಸೊ ವಿ ಗೆಟ್ ಮೆಥನಾಲ್. ಅರ್ಥ ಆಗ್ತಿದ್ಯಾ? ಅಂಡ್ ದೇರ್ ಈಸ್ ಆಲ್ಸೋ another equation here you want to observe, that is this equation is the equation which is representing the photosynthesis. photosynthesis equation ಇದಾಗಿದೆ. photosynthesis ಆಗಬೇಕಾದ್ರೆ ಏನಾಗುತ್ತೆ? Carbon dioxide and water combines in the presence of sunlight and chlorophyll and it forms glucose, which is also called as carbohydrate. Along with this, oxygen and water is formed. Ili oxygen is one of the byproduct. Carbohydrate is one of the byproduct. Water is one of the byproduct. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೇಳ್ಬೋದು ಅವ್ರಿಗೆ ನಿಮಗೆ, ಓಕೆ, ಫೋಟೋಸಿಂಥಸಿಸ್ ಮೆನ್ಷನ್ ದ ಈಕ್ವೇಶನ್ ಟು ರೆಪ್ರೆಸೆಂಟ್ ದ ಫೋಟೋಸಿಂಥಸಿಸ್ ಅಂತ ಕೇಳ್ಬೋದು. ಅಂಡ್ ಮೆನ್ಷನ್ ದ ಕಂಡೀಷನ್ಸ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದ ಫೋಟೋಸಿಂಥಸಿಸ್ ಟು ಹ್ಯಾಪನ್. What are the conditions that is required for the photosynthesis to happen? It is sunlight and chlorophyll. Sunlight ಮತ್ತೆ chlorophyll ಎರಡೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿದೆ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪೇಜಲ್ಲಿ ನೋಡಿ, ನೆಕ್ಸ್ಟ್ ಪೇಜಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಐ ಥಿಂಕ್ ಇನ್ನೊಂದು ಇದೆ. ಓಕೆ, ಲೆಟ್ ಮಿ ಟೆಲ್ ಯು. ಒನ್ ಸೆಕೆಂಡ್, ನಾನು ಪೇಜ್ ನಂಬರ್ ಹೇಳ್ತೀನಿ, ಅದನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಆಗ ಐ ಥಿಂಕ್ ಫಾರ್ವರ್ಡ್. ಓಕೆ, ಪೇಜ್ ನಂಬರ್ 5 ಆದಮೇಲೆ ಓಪನ್ ಮಾಡೋಣ. ನಾನು ಸ್ವಲ್ಪ ಕ್ವಿಕ್ಕಾಗಿ ಸ್ಕ್ರಾಲ್ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಬ್ಲರ್ ಅಂತ ಅನಿಸ್ಬೋದು, ಬಟ್ ಆಸ್ ಐ ಸ್ಟಾಪ್ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ ನೋಡಿ. ಆಕ್ಟಿವಿಟಿ ಬಂದು ಆಕ್ಟಿವಿಟಿ 1.4. ಈ ಪಿಕ್ಚರ್ನ ಕೊಟ್ಬಿಟ್ಟು ನಿಮಗೆ ಕೇಳ್ಬೋದು ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪ್ನಿಂಗ್ ಹಿಯರ್ ಇನ್ ದಿಸ್ ಪಿಕ್ಚರ್. ಸೊ ಬೈ ಲುಕಿಂಗ್ ಅಟ್ ದಿಸ್ ಹ್ಯಾಂಡ್ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಬೇಸಿಕಲಿ ಇಲ್ಲೇನಾಗ್ತಾ ಇದೆ? ಹಿಯರ್ ಇನ್ ದಿಸ್ ಆಕ್ಟಿವಿಟಿ ವಿ ಆರ್ ಟೇಕಿಂಗ್ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ ವಿಚ್ ಇಸ್ ಅ ಮೆಟಲ್ ಆಕ್ಸೈಡ್. ಕ್ಯಾಲ್ಶಿಯಂ ಆಕ್ಸೈಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ವಿಕ್ ಲೈಮ್. ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಈಕ್ವೇಶನ್. ಕ್ಯಾಲ್ಶಿಯಂ ಆಕ್ಸೈಡ್ ತಗೊಳ್ತಾ ಇದೀವಿ. ಈ ಕ್ಯಾಲ್ಶಿಯಂ ಆಕ್ಸೈಡ್ಗೆ ವಾಟ್ ಆರ್ ವಿ ಆಡಿಂಗ್? ವಿ ಆರ್ ಆಡಿಂಗ್ ದ ವಾಟರ್. When we add water to calcium oxide, what do we get? We get calcium hydroxide. So quick lime ಏನಾಗುತ್ತೆ? Slaked lime ಆಗುತ್ತೆ. Slaked lime formula, calcium hydroxide, and huge amount of heat is liberated. So this is an example for exothermic reaction. Exothermic ಅಂದ್ರೆ ಏನು? It is a chemical reaction in which heat is liberated or heat is released ಅಂತ ಹೇಳಿ ಕರಿತೀವಿ. ಸೊ ಡು ಯು ಫೀಲ್ ಎನಿ ಚೇಂಜ್ ಇನ್ ದ ಟೆಂಪರೇಚರ್ ಅಂತ ಕೇಳ್ತಾ ಇದ್ದಾರೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ಡೆಫಿನೆಟ್ಲಿ ದಿಸ್ ಬೀಕರ್ ವಿಲ್ ಬಿಕಮ್ ವಾರ್ಮರ್. ಸೊ ವಾರ್ಮರ್ ಆಗುತ್ತೆ. ಓಕೆ, ಯಾಕಂದ್ರೆ ಹೀಟ್ ಜನರೇಟ್ ಆಗ್ತಾ ಇದೆ, ದಟ್ ಈಸ್ ವೈ ಇಟ್ ಬಿಕಮ್ಸ್ ವಾರ್ಮರ್. ಕ್ಲಿಯರ್ ಆಯ್ತು ಅಲ್ವಾ? ಸೊ ನಿಮಗೆ ಈಕ್ವೇಶನ್ಸ್ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್? ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್. ಈ ಲೆಸನ್ ಅಲ್ಲಿ 4 ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ನಾನು ಹೇಳ್ಕೊಟ್ಟಿದ್ದೀನಿ. ಈ ಲೆಸನ್ದು 1 ಶಾರ್ಟ್ ವಿಡಿಯೋ ಕೂಡ ಇದೆ ನಿಮಗೆ. ಕಂಪ್ಲೀಟ್ ಆಗಿ ಇಡೀ ಲೆಸನ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮಗೆ. ಓಕೆ, ರೈಟ್. ಸಂಬಡಿ ಈಸ್ ಆಸ್ಕಿಂಗ್ ಮ್ಯಾಮ್ ಹೌ ಮೆನಿ ಕೆಮಿಸ್ಟ್ರಿ ಡಯಾಗ್ರಾಮ್ಸ್ ಶುಡ್ ಐ ಲರ್ನ್? ನೀವು ಕಲ್ತ್ಕೊಳ್ಬೇಕು ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್, electrolytic refining of copper, action of steam on metal, and acid solution in the water conducts electricity. And you also should learn I think almost I covered anta ankotini. If I left anything, I'll let you know. And reaction of zinc granules with dilute sulfuric acid. Idishtu important diagrams nimge. Okay na? Right. Next ನೋಡ್ತಾ ಬರೋಣ. ಎಸ್, ನೆಕ್ಸ್ಟ್ ನೋಡಿ ಏನಿದೆ ನೋಡಿ. ಈ ಒಂದು ಪಾರ್ಟ್ ಬಂದಾಗ ಡು ಯು ನೋ ಬಾಕ್ಸ್ ಅಂತ ಬಂದಾಗ ಯು ಶುಡ್ ಫೋಕಸ್ ಆನ್ ದಿಸ್. ಡು ಯು ನೋ ಬಾಕ್ಸ್ ಇದು ಫೋಕಸ್ ಮಾಡಲೇಬೇಕು ನೀವಿಲ್ಲಿ. ಎಷ್ಟೊಂದು ಜನಕ್ಕೆ ರಾಂಗ್ ಅಸಂಪ್ಷನ್ ಇದೆ. ಏನಿದೆ ಇಲ್ಲಿ? A solution of slaked lime produced by the reaction of 1.13 is used for white walls ಅಂತ ಹೇಳ್ತಾ ಇದ್ದಾರೆ. ರಿಯಾಕ್ಷನ್ ಆಫ್ 1.13 ಅಂದ್ರೆ ಯಾವುದು ನೋಡಿ? 1.13 ಬಂದು ಇದೇನೆ. ಏನ್ ಹೇಳ್ತಾ ಇದೆ ಇಲ್ಲಿ? ಕ್ಯಾಲ್ಶಿಯಂ ಆಕ್ಸೈಡ್ ಇಸ್ ಕಂಬೈನಿಂಗ್ ವಿತ್ ವಾಟರ್. ನೋಡಿ ಇಲ್ಲೇ ಬರೀತೀನಿ ಅದನ್ನ ನಾನು, ಅಬ್ಸರ್ವ್ ಮಾಡಿ. ಕ್ಯಾಲ್ಶಿಯಂ ಆಕ್ಸೈಡ್ ಈಸ್, ಜಸ್ಟ್ ಎ ಸೆಕೆಂಡ್,
ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ಕಂಬೈನಿಂಗ್ ವಿತ್ ವಾಟರ್ ಅಲ್ವಾ. ಸೊ ಏನು ಫಾರ್ಮ್ ಆಗ್ತಾ ಇದೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇದೆ ಆ್ಯಂಡ್ ಅಲಾಂಗ್ ವಿತ್ ದಿಸ್ ಹ್ಯೂಜ್ ಅಮೌಂಟ್ ಆಫ್ ಹೀಟ್ ಈಸ್ ಆಲ್ಸೋ ಲಿಬರೇಟೆಡ್. ಹೌದಲ್ವಾ. ದಿಸ್ ಈಸ್ ದ 1.13 ಏನಿದು ಈಕ್ವೇಶನ್. ಏನು ಹೇಳ್ತಾ ಇದ್ದಾರೆ, ಅ ಸೊಲ್ಯೂಷನ್ ಆಫ್ ಸ್ಲೇಕೆಡ್ ಲೈಮ್ ಪ್ರೊಡ್ಯೂಸ್ಡ್ ಬೈ ದ ರಿಯಾಕ್ಷನ್ ಆಫ್ 1.13 ಈಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗ್ ಆಫ್ ವಾಲ್ಸ್. ಅಂದರೆ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಏನು ಸೊಲ್ಯೂಷನ್ ಫಾರ್ಮ್ ಆಗಿದೆ, ಸೊಲ್ಯೂಷನ್ ಆಫ್ ಸ್ಲೇಕೆಡ್ ಲೈಮ್ ಯಾವುದು, ಇದು ಸ್ಲೇಕೆಡ್ ಲೈಮ್. ಅರ್ಥ ಆಗ್ತಿದ್ಯಾ. ಅ ಸೊಲ್ಯೂಷನ್ ಆಫ್ ಸ್ಲೇಕೆಡ್ ಲೈಮ್ ಪ್ರೊಡ್ಯೂಸ್ಡ್ ಬೈ ದಿಸ್ ರಿಯಾಕ್ಷನ್ 1.13 ದಿಸ್ ಈಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗ್ ಅವ್ರು ಹೇಳ್ತಾ ಇರೋದು. ಸೊ ಹಾಗಾದ್ರೆ ಎಕ್ಸಾಮ್ ಅಲ್ಲಿ ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗ್ ಅಂದ್ರೆ ಏನ್ ಬರಿಬೇಕು, ಇಟ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ತುಂಬಾ ಜನ ಬರಿತೀರಾ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ, ಅಲ್ಲ. ಕ್ಲಾರಿಟಿ ಇರಲಿ ನಿಮಗೆ, ಅರ್ಥ ಆಗ್ತಿದ್ಯಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರೋ. ಸೊ ನಾನು ನಿಮಗೆ ಕ್ವಶನ್ಸ್ ಕೇಳ್ತಾ ಬರ್ತೀನಿ, ಸೊ ನಿಮಗೆ ಅರ್ಥ ಆಗಬೇಕು, ಅದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಅವ್ರಿಗೆ ಹೇಳ್ತಾ ಇದ್ದಾರೆ ಸೊಲ್ಯೂಷನ್ ಆಫ್ ಸ್ಲೇಕೆಡ್ ಲೈಮ್, ಸ್ಲೇಕೆಡ್ ಲೈಮ್ ನ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಸಿ ಸೊಲ್ಯೂಷನ್ ಆಫ್ ಸ್ಲೇಕೆಡ್ ಲೈಮ್ ಪ್ರೊಡ್ಯೂಸ್ಡ್ ಬೈ ದಿಸ್ ರಿಯಾಕ್ಷನ್ ಈಸ್ ಯೂಸ್ಡ್ ಇನ್ ವೈಟ್ ವಾಷಿಂಗ್. ಅಂದ್ರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಸ್ ಯೂಸ್ಡ್ ಇನ್ ದ ವೈಟ್ ವಾಷಿಂಗ್. ಓಕೆ. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಗ ಒಂದು ವಾಲ್ ತಗೊಂಡು ಈ ವಾಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನ ಓಕೆ ಏನು ಮಾಡ್ತಾ ಇದ್ದೀನಿ. ಸೊ ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಹೇಗೆ ಸಿಕ್ತು ನನಗೆ, ವಿತ್ ಬೈ ವೆನ್ ಐ ಮಿಕ್ಸ್ ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ವಾಟರ್. ಇದನ್ನ ನೀವು ವಾಲ್ಸ್ಗೆ ಈ ರೀತಿ ಏನು ಮಾಡ್ತಾ ಇದ್ದೀರಾ, ಸೊ ಏನು ಮಾಡ್ತಾ ಇದ್ದೀರಾ, ಇಫ್ ಯು ಆರ್ ಅಪ್ಲೈಯಿಂಗ್ ಅಂತ ಹೇಳಿದ್ರೆ ದಿಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಟ್ ವಿಲ್ ಕಂಬೈನ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ, ಇಟ್ ರಿಯಾಕ್ಟ್ ಸ್ಲೋಲಿ with the carbon dioxide present in the air or in the atmosphere. So ಏನು ಫಾರ್ಮ್ ಆಗುತ್ತೆ, it forms a thin layer of calcium carbonate on the walls, and this calcium carbonate which is formed is very very bright in nature. ಅರ್ಥ ಆಗ್ತಿದ್ಯಾ. ಕ್ಯಾಲ್ಶಿಯಂ ಕಾರ್ಬೋನೇಟ್ ವಿಚ್ ಇಸ್ ಫಾರ್ಮ್ಡ್ ಆಫ್ಟರ್ 2 to 3 days ಆಫ್ ವೈಟ್ ವಾಷಿಂಗ್. ಅಂದರೆ ಆಫ್ಟರ್ ಅಪ್ಲೈಯಿಂಗ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಫ್ಟರ್ 2 to 3 days ವಾಟ್ ಹ್ಯಾಪನ್, ದ ವಾಲ್ ವಿಲ್ ಬಿಕಮ್ ಶೈನಿ. ವಾಲ್ ಏನಾಗುತ್ತೆ, ತುಂಬ ಶೈನಿ ಆಗಿರುತ್ತೆ. ಇಟ್ ಇಸ್ ಬಿಕಾಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮ್ ಆಗಿರುತ್ತೆ. ವಾಟ್ ಈಸ್ ದ ಅನದರ್ ನೇಮ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್? ಯಾ ನೋಡಿ, ಬಾಕ್ಸಲ್ಲಿರೋ ಕ್ವಶನ್ಸನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಇವತ್ತು ನಾನು ಪ್ಲಾನ್ ಮಾಡಿರೋಂಥದ್ದು ಆಲ್ಮೋಸ್ಟ್ ಡು ಯು ನೋ ಆ್ಯಂಡ್ ಆಲ್ಸೋ ದ ಆ್ಯಕ್ಟಿವಿಟಿ ರಿಲೇಟೆಡ್ ಕ್ವೆಶನ್ನು. ಓಕೆನಾ. ಸೊ ನಾನು ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೇನೆ ಆದಷ್ಟು ಬೇಗ. ಓಕೆ ರೈಟ್. ಸೊ ಹಾಗಾಗಿ ಏನಾಗುತ್ತೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಾರ್ಬಲ್. ಇದನ್ನ ಮಾರ್ಬಲ್ ಅಂತ ಹೇಳಿ ಕರಿತೀವಿ. ಆರ್ ಸೊ ವಿ ಕ್ಯಾನ್ ಆಲ್ಸೋ ಕಾಲ್ ದಿಸ್ ಆಸ್ ಲೈಮ್ಸ್ಟೋನ್. ಲೈಮ್ಸ್ಟೋನ್ ಅಂತ ಕೂಡ ಕರಿಬೋದು. ಲೈಮ್ಸ್ಟೋನ್ ಅಂದ್ರೂ ಒಂದೇ, ಮಾರ್ಬಲ್ ಅಂದ್ರೂ ಒಂದೇ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದ್ರೂ ಒಂದೇ. ಯಾಕೆ ಅಂದರೆ ಸಮ್ಟೈಮ್ಸ್ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಕೊಡೋ ಬದಲು ಲೈಮ್ಸ್ಟೋನ್ ಅಂತ ಕೊಟ್ಬಿಡ್ತಾರೆ. ಓಕೆನಾ ರೈಟ್. ಎಷ್ಟು ಲೆಸನ್ಸ್ ಕವರ್ ಮಾಡ್ತೀರಾ ಮ್ಯಾಮ್ ಅಂತ ಕೇಳ್ತಿದ್ದೀರಾ. ನೋಡಿ, ಆದಷ್ಟು ನನ್ನ ಟೈಮನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಎಲ್ಲ ಲೆಸನ್ಸನ್ನು ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ ರೈಟ್. ಕ್ಲಿಯರ್ ಆಯಿತು ಅಲ್ವಾ? ಎಸ್. ಸೊ ಎಸ್, ಈ ಕ್ವಶನ್ ರಿಲೇಟೆಡ್ ಆಗಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಬಿಕಾಸ್ ನೀವೆಲ್ಲ ಗೂಗಲ್ ಮಾಡಿರ್ತೀರಾ ಆನ್ಸರು. ಸಮ್ಟೈಮ್ಸ್ ಏನು ಮಾಡಿದ್ದಾರೆ, ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಅಲ್ಲ, ಅವ್ರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನಿಮಗೆ ಸೊಲ್ಯೂಷನ್ ಆಫ್ ಸ್ಲೇಕೆಡ್ ಲೈಮ್ ಅಂತ. ಸೊಲ್ಯೂಷನ್ ಅಂದರೆ ಇಟ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಓಕೆ ರೈಟ್. ಸೊ ಲೆಟ್ ಅಸ್ ಮೂವ್ ಫಾರ್ ನೆಕ್ಸ್ಟ್. ನೋಡಿ, ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ವಾಟ್ ಹ್ಯಾಪನ್ಸ್ ವೆನ್ ವಿ ಬರ್ನ್ ಕೋಲ್ ಅಂತ ಕೇಳಿದಾಗ ಯು ಶುಡ್ ನೋ ವೆನ್ ವಿ ಬರ್ನ್ ಕೋಲ್ is nothing but it contains carbon. So carbon, when it is burned in the presence of oxygen, we get carbon dioxide. So these are all examples for what combination reaction ನೋಡ್ಬೋದು. 2 reactants are combined into form one single product. ಓಕೆನಾ. ನೋಡಿ, ಈ ಪೇಜಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವ ಗಿವ್ ರೀಸನ್ ಕ್ವಶನ್ ಇದೆ. ಕಾನ್ಸಂಟ್ರೇಟ್ ಮಾಡ್ತಾ ಬರೋಣ. ಅಬ್ಸರ್ವ್ ಮಾಡಿ, ಇಲ್ಲಿ they have given some of the examples for exothermic reactions. Okay, what is exothermic reaction? Reactions, these reactions in which released along with the formation of the products anta kelidna. Reaction in which heat is released along with the formation of product. Heat release ಆಗ್ತಾ ಇದ್ರೆ ಇದನ್ನ exothermic ಅಂತ ಕರಿತೀವಿ. ಓಕೆ, ಅಬ್ಸರ್ವ್ ಮಾಡಿ ಯಾವುದೆಲ್ಲ ಈಕ್ವೇಶನ್ಸ್ ಇದೆ. ಎಕ್ಸಾಂಪಲ್ ಕೇಳ್ಬೋದು, ಈಸ್ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈಸ್ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಎಸ್, ಓಕೆ, ಎಸ್ ಹೌದು. ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾಕೆ? ಸಿ, ಈ ಕೇಸಲ್ಲಿ ಏನಾಗುತ್ತೆ, ಮೀಥೇನ್, ಸಿ ದಿಸ್ ಇಸ್ ಮೀಥೇನ್. Methane, when it is burned in the presence of oxygen, we get carbon dioxide, water, and here ಏನಾಗುತ್ತೆ, heat is also liberated, heat generate ಆಗುತ್ತೆ.
ಇದೇ ಈಕ್ವೇಶನ್ ನಿಮಗೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಕಂಬರ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. So, okay, Kushwant Nayak, you are asking, ma'am, is all the combination reactions are exothermic anta kelta idira? Most of the combination reactions are exothermic. So there may be a reactions which is endothermic also, but most of the combination reactions are exothermic. Okay na, ಅರ್ಥ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರಬೇಕು. ಮೋಸ್ಟ್ ಆಫ್ ದ ಕಾಂಬಿನೇಷನ್, ನಾಟ್ ಆಲ್. ಓಕೆ, ಎಲ್ಲಾನು ಅಲ್ಲ, ಹ್ಯಾವ್ ಅ ಕ್ಲಾರಿಟಿ ಆನ್ ಇಟ್. ಎಲ್ಲಾನು ಅಲ್ಲ, ಬಟ್ ಮೋಸ್ಟ್. ಓಕೆ. Yeah, somebody is asking meaning of limestone. Limestone is nothing but calcium carbonate anta artha. Okay na, right? So let's go on. Illi important example keltare, give reason question. Do you know that respiration is an exothermic reaction? Give reason anta keltare. Yen baribeku? Haudu, respiration is an example for exothermic reaction. Yake? See, when we are digesting the food, enagutte during the digestion, so ಏನಾಗುತ್ತೆ, respiration, first of all, what is respiration? Respiration is a process in which oxygen combined with the glucose. Oxygen combines with the glucose, that is C6H12O6. To release what? It releases energy. This is called as respiration. Respiration is a process in which oxygen molecule combine with glucose to release huge amount of energy. Energy ಜೊತೆಗೆ ಫುಡ್ ಕೂಡ ಬ್ರೇಕ್ ಆಗುತ್ತೆ, ಬಟ್ ಇಲ್ಲಿ ಏನಾಗ್ತಾ ಇದೆ, ಮೇನ್ ಆಗಿ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್. ನೋಡಿ, ಗ್ಲೂಕೋಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಇನ್ ದ ಸೆಲ್ಸ್ ಆಫ್ ಅವರ್ ಬಾಡಿ ಅಂಡ್ ಪ್ರೊವೈಡ್ಸ್ ಎನರ್ಜಿ. ಓಕೆ, ಅಂಡ್ ದಿಸ್ special name of this reaction is called as respiration, and the process which you going to study in life process. ಈಗ ಲೈಫ್ process ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ, ಹೌದಲ್ವಾ? ರೆಸ್ಪಿರೇಷನ್ ಅಂದ್ರೆ ನೋಡಿ, ನೆನ್ಪಿಟ್ಕೊಳ್ಳಿ, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ರಿಲೀಸ್ ಎನರ್ಜಿ. ದಿಸ್ ಇಸ್ ಕಾಲ್ಡ್ ರೆಸ್ಪಿರೇಷನ್, ಅಂಡ್ ರೆಸ್ಪಿರೇಷನ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೆನ್ಪಿಟ್ಕೊಳ್ಳಿ. ಓಕೆ, ರಿಮೆಂಬರ್. ಓಕೆ, ಏನಾಗುತ್ತೆ ಇಲ್ಲಿ, ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ ಅಂದ್ರೆ ಗ್ಲೂಕೋಸ್ ಏನಾಗುತ್ತೆ, ಇಟ್ ಬ್ರೇಕ್ ಡೌನ್ ಟು ಫಾರ್ಮ್ carbohydrates are broken down to form the glucose. Okay, along with this, in this what I can say process, energy is also released. Somebody is asking what happens next anta kelta idare. Wait Rohit, I'll be answering for your question. Next nodi, innu ಒಂದು ಪ್ರಶ್ನೆ ಇದೆ. The decomposition of vegetable matter in the compost, this is also an example for exothermic reaction. ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳಬಹುದು ಎಕ್ಸಾಮ್ ಅಲ್ಲಿ. ಓಕೆ, ಇದನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಡಿಕಾಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಈಸ್ ಅನ್ ಎಕ್ಸೋಥರ್ಮಿಕ್ ಆರ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕೇಳ್ಬೋದು. ಓಕೆ, ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ವಾಟ್? ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೀಟ್ ರಿಲೀಸ್ ಆಗುತ್ತೆ ಡಿಕಾಂಪೋಸ್ ಆಗಬೇಕಾದ್ರೆ ಅಂಡರ್ ದ ಆಕ್ಷನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಯಾವುದೆಲ್ಲ ಮಾರ್ಕ್ ಮಾಡಿಸ್ತಾ ಇದ್ದೀನಿ ಅದೆಲ್ಲ ಬಹಳನೇ ಇಂಪಾರ್ಟೆಂಟು. ಓಕೆ, ಯು ಹ್ಯಾವ್ ಟು ಲರ್ನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಆಕ್ಟಿವಿಟಿ 1.5 ಏನು ಹೇಳ್ತಾ ಇದ್ರೆ, ಟೇಕ್ 2 grams ಆಫ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಇನ್ ದ ಡ್ರೈ ಬಾಯ್ಲಿಂಗ್ ಟೆಸ್ಟ್ ಟ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ಸೊ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್. ಓಕೆ, ಸೊ ವಾಟ್ ಈಸ್ ದ ಕಲರ್ ಆಫ್ ಫೆರಸ್ ಸಲ್ಫೇಟ್ ನಿಮಗೆ ಗೊತ್ತಿರಬೇಕು ಈ ಪಾಯಿಂಟ್ ಆಫ್ ವ್ಯೂನಲ್ಲಿ. ಐ ಥಿಂಕ್ ಇಲ್ಲಿ ಕೊಟ್ಟಿಲ್ಲ ಅವರು, ನೋಟ್ ದ ಕಲರ್ ಆಫ್ ಫೆರಸ್ ಸಲ್ಫೇಟ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ಸೊ ನಿಮಗೆ ಗೊತ್ತಿರಬೇಕು. ಓಕೆ, ದ ಕಲರ್ ಆಫ್ ಫೆರಸ್ ಸಲ್ಫೇಟ್ ಈಸ್ ಲೈಟ್ ಗ್ರೀನ್. ನೋಡಿ ಇಲ್ಲಿದೆ, ದ ಕಲರ್ ಆಫ್ ಫೆರಸ್ ಸಲ್ಫೇಟ್ ಈಸ್ ಲೈಟ್ ಗ್ರೀನ್ ಇನ್ ಕಲರ್. Okay, now basically we are learning now about decomposition reactions. See, any decomposition reaction, if you are performing by providing heat, then it is called as thermal decomposition. So naviga ಮಾತಾಡ್ತಾ ಇದ್ದೀವಿ about thermal decomposition. therma ಅಂದ್ರೆ heat ಅಂತ ಅರ್ಥ. ಈ ಕೇಸಲ್ಲಿ ಪಿಕ್ಚರ್ ಕೊಟ್ಟು ಕೂಡ ನಿಮಗೆ ಕೇಳ್ಬೋದು, ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ಇನ್ ದಿಸ್ ಅಂತ ಕೇಳ್ಬೋದು. ಅಥವಾ ಸಿ ದ ಗರ್ಲ್ ಹ್ಯಾಸ್ the girl has ferrous sulfate in the dry boiling test tube. She is focusing the dry boiling test tube towards the Bunsen burner. Note the changes that take place. And what is the color of ferrous sulfate? What is the color of ferric oxide? And name the toxic gases released. ಇಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಬೋದು, ಇಷ್ಟು ತರದ ಪ್ರಶ್ನೆಗಳನ್ನು ಕೇಳ್ಬೋದು ನಿಮಗೆ. ಓಕೆ, ರೈಟ್ ಮ್ಯಾಮ್, ಹೇಗೆ ಗೊತ್ತಾಗುತ್ತೆ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ ಅಂದರೆ, ಸಿ ಬೇಸಿಕಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದಾಗ ಅಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ ಮೋಸ್ಟ್ ಆಫ್ ದ ಕೇಸಸಲ್ಲಿ.
ಓಕೆನಾ. ಸಿ ಹಿಯರ್ ದ ಗರ್ಲ್ ಹ್ಯಾಸ್ ಟೇಕನ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್. ಸೊ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ನ ತಗೊಂಡಿದ್ದಾಳೆ. ವೆನ್ ಶಿ ಟೇಕ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ ಆ್ಯಂಡ್ ಫೋಕಸ್ ಟುವರ್ಡ್ಸ್ ದ ಬರ್ನ್ಸನ್ ಬರ್ನರ್. ಸೊ ಹೀಟ್ ಮಾಡ್ತಾ ಇದ್ದಾಳೆ. ಏನು ಸಿಗುತ್ತೆ? ಶಿ ಗೆಟ್ ಫೆರಿಕ್ ಆಕ್ಸೈಡ್ ದಟ್ ಈಸ್ Fe2O3. ನೆನ್ಪಿಟ್ಕೊಳ್ಳಿ, ಶಿ ಗೆಟ್ ಫೆರಿಕ್ ಆಕ್ಸೈಡ್. ಅಲಾಂಗ್ ವಿತ್ ದಿಸ್ ಶಿ ಈಸ್ ಆಲ್ಸೋ ಗೆಟಿಂಗ್ ವಾಟ್? ಶಿ ಈಸ್ ಗೆಟಿಂಗ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಆಲ್ಸೋ ದ ಸಲ್ಫರ್ ಟ್ರೈಆಕ್ಸೈಡ್. ನಾನು ಏನು ಹೇಳಿದೆ ನಿಮಗೆ, ಏನೇನೆಲ್ಲ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ ಇಲ್ಲಿ. ದ ಪ್ರಾಡಕ್ಟ್ ಫಾರ್ಮ್ಡ್ ಆರ್ ಫೆರಸ್ ಸಲ್ಫೇಟ್, ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಆಲ್ಸೋ ಸಲ್ಫರ್ ಟ್ರೈಆಕ್ಸೈಡ್. ಓಕೆನಾ. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಆ್ಯಂಡ್ ಆಲ್ಸೋ ಎಕ್ಸಾಮಲ್ಲಿ ಕೇಳ್ತಾರೆ, ವಾಟ್ ಆರ್ ದ ಟಾಕ್ಸಿಕ್ ಗ್ಯಾಸಸ್? ಓಕೆ, ವಾಟ್ ಆರ್ ದ ಟಾಕ್ಸಿಕ್ ಗ್ಯಾಸಸ್ ದಟ್ ಆರ್ ರಿಲೀಸ್ಡ್ ವೆನ್ ಫೆರಸ್ ಸಲ್ಫೇಟ್ ಈಸ್ ಹೀಟೆಡ್ ಅಂತ ಕೇಳ್ತಾರೆ. ದ ಟಾಕ್ಸಿಕ್ ಗ್ಯಾಸಸ್ ವಿಚ್ ಈಸ್ ರಿಲೀಸ್ಡ್ ಆರ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಟ್ರೈಆಕ್ಸೈಡ್. ಇದು ನಿಮಗೆ ಗೊತ್ತಿರಬೇಕು. ನೇಮ್ ದ ಟಾಕ್ಸಿಕ್ ಗ್ಯಾಸಸ್ ಅಂತ. ನೆಕ್ಸ್ಟ್, ವಾಟ್ ಇಸ್ ದ ಕಲರ್ ಆಫ್ ಫೆರಿಕ್ ಆಕ್ಸೈಡ್ ಅಂತ ಕೇಳಿದ್ರೆ, ಫೆರಿಕ್ ಆಕ್ಸೈಡ್ ಈಸ್ ರೆಡ್ಡಿಶ್ ಬ್ರೌನ್ ಇನ್ ಕಲರ್. ನೋಟ್ ಮಾಡ್ಕೊಳ್ಳಿ, ಇಟ್ ಈಸ್ ರೆಡ್ಡಿಶ್ ಬ್ರೌನ್ ಇನ್ ಕಲರ್. ದ ಕಲರ್ ಆಫ್ ಫೆರಿಕ್ ಆಕ್ಸೈಡ್ ಈಸ್ ರೆಡ್ಡಿಶ್ ಬ್ರೌನ್ ಕಲರ್ ಇರುತ್ತೆ. ಇಲ್ಲಿ ಏನೇನೆಲ್ಲ ಪ್ರಶ್ನೆ ಕೇಳ್ಬೋದು ಎಲ್ಲದಕ್ಕೂ ನಾನು ಆನ್ಸರ್ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಬಿಕಾಸ್ ದಿಸ್ ಹ್ಯಾಸ್ ಟು ರೀಚ್ ಟು ಎವ್ರಿ ಸ್ಟೂಡೆಂಟ್. ಸೊ ಗೊತ್ತಾಯ್ತಲ್ಲ ನಿಮಗೆ ಈ ಆಕ್ಟಿವಿಟಿನಲ್ಲಿ ಏನಾಗ್ತಾ ಇದೆ. ಆ್ಯಂಡ್ ನಿಮಗೆ ಈ ಆಕ್ಟಿವಿಟಿನಲ್ಲಿ ಬರುವ ಪ್ರತಿಯೊಂದು ರಿಯಾಕ್ಟೆಂಟ್ ಪ್ರಾಡಕ್ಟ್ನ ಕಲರು, ಏನು ಪ್ರಾಡಕ್ಟ್ ಇದೆ, ಏನು ಪ್ರಾಡಕ್ಟ್ ಇದೆ, ಯಾವ ರಿಯಾಕ್ಟೆಂಟ್ ಫಾರ್ಮ್ ಆಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಕ್ಲಿಯರ್ ಆಗಿ ಐಡಿಯಾ ಇರಬೇಕು. ಓಕೆ, ರೈಟ್, ಫೈನ್. ನೆಕ್ಸ್ಟ್ ನೋಡ್ತಾ ಬರೋಣ. ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಲ್ವಾ? ರೈಟ್, ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್ ಕೈಂಡ್ ಆಫ್ ರಿಯಾಕ್ಷನ್? ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಓಕೆ, ಅಂಡ್ ನಿಮಗೆ ಇನ್ನೂ ಒಂದು ಕೇಳ್ಬೋದು ಇಲ್ಲಿ, ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಏನಾಗುತ್ತೆ ಆಕ್ಚುಲಿ ಇಲ್ಲಿ ನೋಡಿ, ಈ ಒಂದು ಲೈನ್ ಇಂಪಾರ್ಟೆಂಟ್ ಆಗುತ್ತೆ. ಸಿ, ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ವಿಚ್ ವಿ ಹ್ಯಾವ್ ಟೇಕನ್ ಹಿಯರ್, ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಈಸ್ ಆಕ್ಚುಲಿ ಹ್ಯಾವಿಂಗ್ ಸಮ್ ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇನ್ ಇಟ್. ಓಕೆ, ಇದು ಹೈಡ್ರೇಟೆಡ್ಡಾ ಡಿಹೈಡ್ರೇಟೆಡ್ಡಾ ಅಂತ ಕೇಳ್ಬೋದು. ಸಿ, ಎಕ್ಸಾಂಪಲ್ ಕೇಳ್ಬೋದು, ದ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ವಿಚ್ ವಿ ಟೇಕ್ ಟು ಫಾರ್ಮ್ ದ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಈಸ್ ಹೈಡ್ರೇಟೆಡ್ ಆರ್ unhydrated. It is a hydrated ferrous sulfate. ಯಾಕೆ? ಸಿ, you can see there is 7 molecules of water in each crystal of ferrous sulfate. ಓಕೆನಾ. ವೆನ್ ವಿ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಇಟ್ ಲೂಸಸ್ ವಾಟರ್ನ ಲಾಸ್ ಮಾಡುತ್ತೆ. ಆ್ಯಂಡ್ ದೆನ್ ಫಾಲೋಡ್ ಬೈ ಆಲ್ ದೀಸ್ ಕಾಂಪೌಂಡ್ಸ್ ವಿಚ್ ಐ ಟೋಲ್ಡ್ ಯು, ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್ ಈಸ್ ಫಾರ್ಮ್ಡ್. ನೆನ್ಪಿಟ್ಕೋಬೇಕು, ಇದಿಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಈ ಕೇಸಲ್ಲಿ. ಆ್ಯಂಡ್ ದ ಗ್ಯಾಸ್ ಈಸ್ ಟಾಕ್ಸಿಕ್ ಇನ್ ನೇಚರ್. ನೆಕ್ಸ್ಟ್ ಬಂದರೆ ಇಲ್ಲಿ ನಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಕ್ಟಿವಿಟಿ ಇದೆ. ಸಿ, ಅಬ್ಸರ್ವ್ ಮಾಡಿ ಇಲ್ಲಿ, ದ ಫ್ಯೂಮ್ಸ್ ರಿಲೀಸ್ಡ್ ಹಿಯರ್ ಆರ್ ಬ್ರೌನ್ ಇನ್ ಕಲರ್. ಬ್ರೌನ್ ಕಲರ್ ಗ್ಯಾಸ್ ಫಾರ್ಮ್ ಆಗ್ತದೆ. ಎಕ್ಸಾಂಪಲ್ ಕೇಳ್ತಾನೆ, an element X when it is heated it produces the brown fumes ಅಂತ ಕೇಳ್ತಾನೆ. an element X when it is heated it produces the brown fumes. ಓಕೆ ಅಂತ ಕೇಳ್ತಾನೆ. ನಾನು ನಿಮಗೆ ನೋಡಿ ಇದನ್ನ ಫೋಕಸ್ ಮಾಡ್ತಾ ಇಲ್ಲ, ಐ ಆಮ್ ಡೈರೆಕ್ಟ್ಲಿ ಎಕ್ಸ್ಪ್ಲೈನಿಂಗ್ ದ ಫಿಗರ್ ರಿಲೇಟೆಡ್ ಕ್ವಶನ್. ಇದಾದ್ಮೇಲೆ ನಾನು ಇದಕ್ಕೆ ಬರ್ತೀನಿ, ಕ್ಯಾಲ್ಶಿಯಂ ಕಾರ್ಬೊನೇಟ್ಗೆ. ಓಕೆ, ಸೊ ನೇಮ್ ದ ಎಲಿಮೆಂಟ್ ಎಕ್ಸ್ ಅಂಡ್ ನೇಮ್ ದ ಗ್ಯಾಸ್ ಬ್ರೌನ್ ಫ್ಯೂಮ್ಸ್ ವಿಚ್ ಈಸ್ ಲಿಬರೇಟೆಡ್ ಅಂತ ಕೇಳ್ತಾನೆ. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇದೇ ಅಪ್ಲಿಕೇಶನ್ ಕಂಡ್ರು, ತುಂಬಾ ಈಸಿ ಇದೆ, ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ವಾಟ್ ದ ಅಪ್ಲಿಕೇಶನ್ ಈಸ್. ಸೊ ಬ್ರೌನ್ ಫ್ಯೂಮ್ಸ್ ರಿಲೀಸ್ ಆಗ್ತಾ ಇದೆ ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ಇನ್ ದಿಸ್ ರಿಯಾಕ್ಷನ್? ಸಿ, ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ಅಂದ್ರೆ, see basically we take lead nitrate. The formula is PbNO32. ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ ಈ ಫಾರ್ಮುಲಾನ, ಬಹಳ ಇಂಪಾರ್ಟೆಂಟ್. ವೆನ್ ಯು ಹೀಟ್ ಲೆಡ್ ನೈಟ್ರೇಟ್, ನೀವು ಲೆಡ್ ನೈಟ್ರೇಟ್ನ ಹೀಟ್ ಮಾಡಿದಾಗ ನೋಡಿ ಈ ರೀತಿ ಡೆಲ್ಟಾ ಟ್ರಯಾಂಗಲ್ ಸಿಂಬಲ್ ಬರಿಬೋದು, ಅಥವಾ ನೀವು ಹೀಟ್ ಅಂತ ಕೂಡ ಬರಿಬೋದು. ಸೊ ವೆನ್ ಯು ಹೀಟ್ ಲೆಡ್ ನೈಟ್ರೇಟ್, ಬೇಸಿಕಲಿ ವಾಟ್ ಹ್ಯಾಪನ್ಸ್, ಯು ಗೆಟ್ ನೈಟ್ರೋಜನ್ ಡೈಆಕ್ಸೈಡ್, ದಟ್ ಈಸ್ ದ ಬ್ರೌನ್ ಫ್ಯೂಮ್ಸ್, ಯು ಗೆಟ್ ಆಕ್ಸಿಜನ್ and also you will get lead oxide. ಏನಾಗುತ್ತೆ? lead oxide form ಆಗುತ್ತೆ. So these are the various, what is that, reactants that is formed. These are the product which is been formed when we heat the lead nitrate. Okay, when we heat the lead nitrate, these are the various products which is been formed. What is the color of the lead oxide ಅಂತ ಕೇಳಿದ್ರೆ, ಬೇಸಿಕಲಿ ಏನಾಗುತ್ತೆ ಇಲ್ಲಿ, ಯೂಶುವಲಿ ಏನಾಗುತ್ತೆ, ಅದು ಸಮಟೈಮ್ಸ್ ರೆಡ್ ಕಲರ್ ಇರುತ್ತೆ, ಸಮಟೈಮ್ಸ್ ಏನಾಗುತ್ತೆ ಆ ಕಲರ್ ಡಿಪೆಂಡ್, ನಾವು ಎಷ್ಟು ಸ್ಟ್ರಾಂಗ್ ಆಗಿ ಹೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ಬೇಸಿಕಲಿ ಇದನ್ನ ನೀವು ಡಾರ್ಕ್ ಬ್ರೌನ್ ಅಂತ ಕೂಡ ಕನ್ಸಿಡರ್ ಮಾಡ್ತಾ ಹೋಗ್ಬೋದು.
ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮತ್ತೆ ಹೇಳ್ತಾ ಇದ್ದೀನಿ, ಸಿ ವೆನ್ ಯು ಹೀಟ್ ಲೆಡ್ ನೈಟ್ರೇಟ್, ನೋಡಿ ಈ ಒಂದು ಆಕ್ಟಿವಿಟಿನಲ್ಲಿ ಬ್ರೌನ್ ಫ್ಯೂಮ್ಸ್ ರಿಲೀಸ್ ಆಗ್ತಾ ಇದೆ. ಸೊ ಅವ್ನು ಕೇಳ್ಬೋದು ಎಕ್ಸಾಮ್ ಅಲ್ಲಿ ಏನಂತ, ವೆನ್ ಯು ಹೀಟ್ ಅನ್ ಎಲಿಮೆಂಟ್ ಎಕ್ಸ್, ಹೀಟ್ ಅಂತ ತಕ್ಷಣ ಇದು ಡಿಕಾಂಪೋಸಿಷನ್. ಓಕೆ, ಒಂದೇ ಎಲಿಮೆಂಟ್ ಇದೆ, ಹೀಟ್ ಅನ್ ಎಲಿಮೆಂಟ್ ಅಂದ್ರೆ ಅಲ್ಲಿ ಏನಾಗ್ತದೆ, ಥರ್ಮಲ್ ಡಿಕಾಂಪೋಸಿಷನ್, ಸಿಂಗಲ್ ರಿಯಾಕ್ಟೆಂಟ್ ಇದೆ. ಓಕೆ, ವೆನ್ ಯು ಹೀಟ್ ಲೆಡ್ ನೈಟ್ರೇಟ್ ಯು ಗೆಟ್ ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ದಿಸ್ ನೈಟ್ರೋಜನ್ ಡೈಆಕ್ಸೈಡ್ ಇಸ್ ದ ಬ್ರೌನ್ ಕಲರ್ ಫ್ಯೂಮ್ಸ್. ಓಕೆ, ಅಂಡ್ ಆಕ್ಸಿಜನ್ ವಿಚ್ ಈಸ್ ರಿಲೀಸ್ಡ್, ಇದನ್ನು ಕೂಡ ಟೆಸ್ಟ್ ಮಾಡ್ಬೋದು. ಯಾರಿಗೆ ಈ ಆಕ್ಟಿವಿಟಿ ನೀವು ನೋಡಿಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ವಿಡಿಯೋ ನಾನು ಲ್ಯಾಬ್ ಆಕ್ಟಿವಿಟಿದು ನಾನು ಅಪ್ಲೋಡ್ ಮಾಡಿದ್ದೀನಿ, ಚಾನಲಲ್ಲಿ ಇದೆ. ಲೆಡ್ ನೈಟ್ರೇಟ್ ಹಿಟ್ ಮಾಡಿದಾಗ ಏನಾಗುತ್ತೆ ಅಂತ ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಕಮಿಂಗ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್, ನೋಡಿ ಆಲ್ರೆಡಿ ನಾವು ಹೇಳಿ ತಿಳ್ಕೊಂಡಿದ್ದೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲೈಮ್ ಸ್ಟೋನ್. ವಾಟ್ ಇಸ್ ಇಟ್ ಕಾಲ್ಡ್ ಆಸ್? ಲೈಮ್ ಸ್ಟೋನ್. ವಾಟ್ ಹ್ಯಾಪನ್ಸ್ ವೆನ್ ಲೈಮ್ ಸ್ಟೋನ್ ಈಸ್ ಹೀಟೆಡ್ ಅಂತ ಕೇಳ್ಬೋದು. ಓಕೆ, ವೆನ್ ಲೈಮ್ ಸ್ಟೋನ್ ಈಸ್ ಹೀಟೆಡ್ ಯು ಗೆಟ್ quick lime back along with the carbon dioxide. What do you get? You get quick lime along with the carbon dioxide. And ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಅವನು ಏನಂತ ಅಂದ್ರೆ, when we heat an element X, ನೆನ್ಪಿಟ್ಕೊಳ್ಳಿ, when we heat an element X, okay, the gas liberated has the capacity to extinguish the fire, or the gas liberated has the ability to change the lime water milky white ಅಂತ ಕೇಳಿದಾಗ 100% ಕಂಡ್ರೋ, ನಿಮಗೂ ತುಂಬಾ ಈಸಿಯಾಗಿ ಅರ್ಥ ಆಗ್ಬೇಕಿದು. ಏನ್ ಗೊತ್ತಾ, ಒಂದು ಸಿಂಪಲ್ ಹಿಂಟ್ ಏನ್ ಗೊತ್ತಾ, ನಿಮಗೆ ರಿಯಾಕ್ಟೆಂಟೇ ಯಾವುದು ಅಂತ ಗೊತ್ತಿಲ್ಲ, ಪ್ರಾಡಕ್ಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತಂದ್ರೆ 100% ರಿಯಾಕ್ಟೆಂಟ್ ಅಲ್ಲಿ ಏನಿರುತ್ತೆ, ಕಾರ್ಬೋನೇಟ್ ಇದ್ದೇ ಇರುತ್ತೆ. ಇದನ್ನ ಸಾಕಷ್ಟು ಇವಾಗ ನಾನು ನಿಮಗೆ ಎಷ್ಟೊಂದು ಅಪ್ಲಿಕೇಶನ್ ಟೈಪ್ಸ್ ಆಫ್ ಕ್ವಶನ್ಸ್ ಅನ್ನ ಹೇಳ್ಕೊಟ್ಟಿದ್ದೀನಿ ಅಂಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಎಲ್ಲಾ ಟೈಮಲ್ಲೂ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೀನಿ. ಓಕೆ, ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ವಾಂಟ್ ಟು ನೋ. ಕಾರ್ಬನ್ ಡೈಆಕ್ಸೈಡ್ ಪ್ರಾಡಕ್ಟ್ ಅಲ್ಲಿ ಇದೆ ಅಂದ್ರೆ ರಿಯಾಕ್ಟೆಂಟ್ ಅಲ್ಲಿ ಕಾರ್ಬೋನೇಟ್ ಇರುತ್ತೆ. ರಿಯಾಕ್ಟೆಂಟ್ ಅಲ್ಲಿ ಕಾರ್ಬೋನೇಟ್ ಇದೆ ಅಂದ್ರೆ 100% ಕಾರ್ಬನ್ ಡೈಆಕ್ಸೈಡ್ ಪ್ರಾಡಕ್ಟ್ ಅಲ್ಲಿ ಫಾರ್ಮ್ ಆಗೇ ಆಗುತ್ತೆ. ಸೊ ಇಲ್ಲಿ ಈಗ ನೆಕ್ಸ್ಟ್ ನಿಮ್ಗೆ ಹಿಂಟ್ ಕೊಡ್ಬೋದು. ಓಕೆ, ಹಿಂಟ್ ಕೊಡ್ಬೋದು, ಕೊಡದೇನೂ ಇರ್ಬೋದು. ಕೊಡ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ರೈಟ್ ಎನಿ ಮೆಟಲ್. ಓಕೆ, ಬೇಸಿಕಲಿ ಟೆಕ್ಸ್ಟ್ ಬುಕ್ ವೈಸ್ ಹೋದಾಗ ಅವಾಗ ಏನಾಗುತ್ತೆ, ಕಾರ್ಬೋನೇಟ್ಗೆ ಯು ನೀಡ್ ಟು ಆಡ್ ದ ಕ್ಯಾಲ್ಸಿಯಂ. So when you heat calcium carbonate, what happens? That is limestone. You get calcium oxide, which is quick lime, and carbon dioxide. So carbon dioxide is actually fire extinguisher. It has the ability to off the fire, and when it is passed to lime water, that is calcium hydroxide. Calcium hydroxide ge ಇಲ್ಲಿ ಬಂದಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಾಸ್ ಮಾಡಿದಾಗ you get calcium carbonate, that is the limestone back ವಾಪಸ್ ಸಿಗುತ್ತೆ. ಓಕೆನಾ, ರೈಟ್. So this is all about this particular, the reaction. This is the particular reaction, and this is very important. You should know with respect to examination point of view. Okay na? Clear ಆಯ್ತು ಅಲ್ವಾ? Right. Let's go for the next. Okay. ಮ್ಯಾಮ್, ಕಾರ್ಬೋನೇಟ್ಗೂ ಕಾರ್ಬನ್ ಡೈಆಕ್ಸೈಡ್ಗೂ ಇರೋ ಡಿಫರೆನ್ಸ್ ಏನು ಅಂತ ಕೇಳ್ತಾ ಇದ್ರೆ, ವೆರಿ ಸಿಂಪಲ್. ಸಿ, ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ 2 ಆಟಮ್ಸ್ ಆಫ್ ಆಕ್ಸಿಜನ್ ಇದೆ, ಕಾರ್ಬೋನೇಟ್ ಅಲ್ಲಿ 3 ಆಟಮ್ಸ್ ಆಫ್ ಆಕ್ಸಿಜನ್ ಕಾರ್ಬನ್ ಜೊತೆ ಕಂಬೈನ್ ಆಗಿದೆ, ಇಷ್ಟೇ ಡಿಫರೆನ್ಸ್ ಇದಕ್ಕೆ. ಸಿ, ನಿಮಗೆ ಕಾರ್ಬನ್ ಮೊನಾಕ್ಸೈಡ್ 3 ಬರುತ್ತೆ, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬೋನೇಟ್. ವಿ ಡೋಂಟ್ ಸೇ ಕಾರ್ಬನ್ ಟ್ರೈಆಕ್ಸೈಡ್, ವಿ ಸೇ ಕಾರ್ಬೋನೇಟ್. ಓಕೆನಾ? ಸೊ ಐ ಥಿಂಕ್ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ಇಲ್ಲಿ ಯಾವ್ದೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ನೋಡಿ. ಆಕ್ಟಿವಿಟಿ 1.7 ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್, ಡಯಾಗ್ರಾಮ್ ಕೇಳ್ತಾರೆ ಅಥವಾ ಡಯಾಗ್ರಾಮ್ ರಿಲೇಟೆಡ್ ಪ್ರಶ್ನೆಯನ್ನ ಕೇಳ್ತಾರೆ. ಎಸ್ ಮಹೇಂದ್ರ, ಎಕ್ಸೆಲ್ಸ್ ಅಂತ ಕೂಡ ಕೇಳ್ಬೋದು. ಎಕ್ಸೆಲ್ಸ್ ಅಂತ ಕೇಳಿದಾಗ ಸಿ, ನೀವು ನೆನ್ಪಿಟ್ಕೊಳ್ಳಿ, ಎಕ್ಸೆಲ್ಸ್ ಅಂತ ಕೇಳಿದಾಗ ಎಕ್ಸೆಲ್ಸ್ ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್. ಸೊ ಮಹೇಂದ್ರ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಸಿ ವೆನ್ ಎಕ್ಸೆಲ್ಸ್ ಆರ್ ಟೇಕನ್ ಇನ್ ಅ ಟೆಸ್ಟ್ ಟ್ಯೂಬ್ ಅಂಡ್ ಹೀಟೆಡ್ ಅಂತ ಕೇಳಬಹುದು. ಈ ರೀತಿನೂ ಕೇಳ್ಬೋದು. ಎಕ್ಸೆಲ್ಸ್ ಏನ್ ಕಂಟೈನ್, ಆಕ್ಚುಲಿ ಇಟ್ ಕಂಟೈನ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕರೆಕ್ಟ್ ಮಹೇಂದ್ರ. ಸೊ ಇಲ್ಲಿ ಏನಾಗುತ್ತೆ, ಆಕ್ಚುಲಿ ಎಕ್ಸೆಲ್ಸ್ ಅಂತ ಹೇಳಿದಾಗ ಅವರು ಸೆಕೆಂಡ್ ಲೆಸನ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ನ ಲಿಂಕ್ ಮಾಡ್ತಾರೆ. ಅದನ್ನ ನಾನು ನಿಮ್ಗೆ ಆನ್ ಫರ್ದರ್ ಹೇಳ್ಕೊಡ್ತಾ ಹೋಗ್ತೀನಿ. ನಾವು ವಾಟ್ ಕ್ವಶನ್ಸ್ ದಟ್ ಯು ಗೆಟ್ ಬೇಸ್ಡ್ ಆನ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್, ಒಂದು ನಿಮ್ಗೆ ಡಯಾಗ್ರಾಮ್ ಕೇಳ್ಬೋದು. ಡಯಾಗ್ರಾಮ್ ಕೇಳಲಿಲ್ಲ ಅಂದ್ರೆ ಇಲ್ಲಿ ಎಕ್ಸಾಮ್ ಅಲ್ಲಿ ಏನೇನೆಲ್ಲ ಪ್ರಶ್ನೆಯನ್ನ ಕೇಳ್ಬೋದು ಅಂದ್ರೆ, ಸಿ ನೇಮ್ ದ ಗ್ಯಾಸ್ ಲಿಬರೇಟೆಡ್ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಟ್ ಆನೋಡ್ ಅಂಡ್ ಕ್ಯಾಥೋಡ್ ಅಂತ ಕೇಳ್ತಾರೆ. So see, there is anode here and there is also cathode. What is anode? Anode is a positive electrode, cathode is a negative electrode. ಏನಾಗ್ತಾ ಇದೆ ಇಲ್ಲಿ? See, the gas liberated at anode is oxygen. ನೆನ್ಪಿಟ್ಕೊಳ್ಳಿ. ಯಾಕೆ ಅಂದ್ರೆ anode is positive, oxygen ಏನಾಗುತ್ತೆ, it always loses 2 electron. So it is forming a negative ion. Always positive negative ಕಡೆಗೆ ಫೋಕಸ್ ಆಗುತ್ತೆ.
ಕ್ಯಾಥೋಡ್ ಇಸ್ ಬೀಯಿಂಗ್ ನೆಗೆಟಿವ್, ಇಲ್ಲೇನಾಗುತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಬಿಕಾಸ್ ಹೈಡ್ರೋಜನ್ ಆಲ್ವೇಸ್ ಫಾರ್ಮ್ ಪಾಸಿಟಿವ್ ಚಾರ್ಜ್. ಅರ್ಥ ಆಗ್ತಿದ್ಯಾ? ನೇಮ್ ದ ಗ್ಯಾಸ್ ಲಿಬರೇಟೆಡ್ ಅಟ್ ಆನೋಡ್ ಅಂಡ್ ಕ್ಯಾಥೋಡ್ ಅಂತ ಕೇಳ್ತಾರೆ. ಇದನ್ನ ಕೇಳಿಲ್ಲ ಅಂದ್ರೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದ್ರೆ ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಇಸ್ ಮೋರ್ ಕಂಪೇರ್ ಟು ದ ವಾಲ್ಯೂಮ್ ಆಫ್ ಆಕ್ಸಿಜನ್ ವೆನ್ ವಿ ಅಬ್ಸರ್ವ್ ಇನ್ ದ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಕೇಳ್ತಾರೆ. ಇದಕ್ಕೆ ಏನು ಬರಿಬೇಕು ನೋಡಿ, ಅಬ್ಸರ್ವ್ ಮಾಡಿ, ವಾಲ್ಯೂಮ್ ಆಫ್ ಹೈಡ್ರೋಜನ್ ಇಸ್ ಮೋರ್, ಇದು ಜಾಸ್ತಿ ಇದೆ ಕಂಪೇರ್ ಟು ವಾಲ್ಯೂಮ್ ಆಫ್ ಆಕ್ಸಿಜನ್. ಯಾಕೆ? ಇಟ್ ಈಸ್ ವೆರಿ ಸಿಂಪಲ್. ಎಕ್ಸಾಮಲ್ಲಿ ಏನು ಬರೀತೀರಾ? ಇಟ್ ಈಸ್ ಬಿಕಾಸ್ ದ ವಾಟರ್ ಮಾಲಿಕ್ಯೂಲ್ H2O water molecule contain 2 atoms of hydrogen and single atom of oxygen. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದನ್ನ ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ವಾಟರ್ ಮಾಲಿಕ್ಯೂಲ್ ಕಂಟೈನ್ 2 atoms of hydrogen and 1 atom of oxygen. ಹಾಗಾಗಿ ಏನಾಗಿದೆ, ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಇಸ್ ಮೋರ್ ಕಂಪೇರ್ ಟು ದ ವಾಲ್ಯೂಮ್ ಆಫ್ ಆಕ್ಸಿಜನ್. ಸೊ ಇಷ್ಟೆಲ್ಲ ವೆರೈಟಿ ಆಫ್ ಪ್ರಶ್ನೆಗಳನ್ನು ನಿಮಗೆ ಈ ಸೆಗ್ಮೆಂಟಲ್ಲಿ ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಸೊ ನಿಮಗೆ ಯಾವ ಗ್ಯಾಸ್ ರಿಲೀಸ್ ಆಗ್ತಾ ಇದೆ, ವಾಲ್ಯೂಮ್ ಏನು ಆಗ್ತಾ ಇದೆ ಅಂತ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಏನು ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಕ್ವಶನ್ ಕೇಳ್ತಾರೆ. ಸೊ ಇದು ಅಲ್ಲದೆ ನಿಮ್ಗೆ ಇಲ್ಲಿ ಇನ್ನೇನು ಪ್ರಶ್ನೆ ಕೇಳಬಹುದು ಅಂತ ನೋಡೋದಾದ್ರೆ, ಡಯಾಗ್ರಾಮ್, ಡೆಫಿನೆಟ್ಲಿ ಡಯಾಗ್ರಾಮು 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಬಹಳನೇ ಇದೆ. ಇಷ್ಟು ವರ್ಷದಿಂದ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರೇ ಕೇಳ್ತಾ ಬಂದಿದ್ದಾರೆ, ಬಟ್ 2 to 3 ಪೇಪರ್ಸಲ್ಲಿ ನಾವು ನೋಡಿದಾಗ ಸ್ವಲ್ಪ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ನಿಮಗೆ they're also focusing on other diagrams like acid solution in the water conducts electricity. ಬಟ್ ಗೊತ್ತಿರ್ಬೇಕು ನಿಮಗಿದೆ. ಓಕೆನಾ? ಕ್ಲಿಯರ್ ಆಯಿತು ಅಲ್ವಾ? ಸೊ ಇದೆರಡು ಕೂಡ ಇಲ್ಲಿ ನಿಮಗೆ ಕೇಳುವಂಥ ಒಂದು ಪ್ರಶ್ನೆಗಳು. ಓಕೆ, ಆ್ಯಂಡ್ ಇಲ್ಲಿ ಇನ್ನೂ ಒಂದು ಕೇಳ್ಬೋದು, ವಾಟ್ ಹ್ಯಾಪನ್ಸ್ ಟು ದ ಗ್ಯಾಸಸ್ ವೆನ್ ವಿ ಬ್ರಿಂಗ್ ಬರ್ನಿಂಗ್ ಕ್ಯಾಂಡಲ್ ಕ್ಲೋಸ್ ಟು ದ ಮೌತ್ ಆಫ್ ಈಚ್ ಟೆಸ್ಟ್ ಟ್ಯೂಬ್ ಅಂತ ಕೇಳ್ಬೋದು. ಅಂದರೆ ಇಲ್ಲಿ ನೋಡಿ, ಆಕ್ಸಿಜನ್ ರಿಲೀಸ್ ಆಗ್ತಾ ಇದೆ, ಇಲ್ಲಿ ಹೈಡ್ರೋಜನ್ ರಿಲೀಸ್ ಆಗ್ತಾ ಇದೆ. ಎರಡೂ ಕಡೆಗೂ ನೀವು ಒಂದು ಬರ್ನಿಂಗ್ ಕ್ಯಾಂಡಲ್ನ ತಗೊಂಡು ಬಂದರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಬರ್ನಿಂಗ್ ಕ್ಯಾಂಡಲ್ ತಗೊಂಡು ಬಂದರೆ ಏನಾಗುತ್ತೆ ನೋಡಿ, ಆಕ್ಸಿಜನ್ ಹತ್ರ ಬರ್ನಿಂಗ್ ಕ್ಯಾಂಡಲ್ ತಗೊಂಡು ಬಂದರೆ ಏನಾಗುತ್ತೆ, ದ ಫ್ಲೇಮ್ ವಿಲ್ ಆಟೋಮ್ಯಾಟಿಕಲಿ ಇನ್ಕ್ರೀಸ್. ಯಾಕೆಂದರೆ ಆಕ್ಸಿಜನ್ ಇಸ್ ದ ಸಪೋರ್ಟರ್ ಫಾರ್ ಕಂಬರ್ಷನ್. ಆಕ್ಸಿಜನ್ ಹತ್ರ ಏನಾಗುತ್ತೆ, ಫ್ಲೇಮ್ ವಿಲ್ ಇನ್ಕ್ರೀಸ್. ಬಟ್ ಅದೇ ಹೈಡ್ರೋಜನ್ ಹತ್ರ ತಗೊಂಡು ಬಂದರೆ ಫ್ಲೇಮ್ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಕ್ರಿಯೇಟ್ ಅ ಪಾಪ್ ಸೌಂಡ್ ಕ್ರಿಯೇಟ್ ಮಾಡುತ್ತೆ. ಓಕೆ ನೋಡಿ, ಅಷ್ಟು ಕ್ವಶನ್ಸ್ ಏನೆಲ್ಲ ಕೇಳ್ತಾರೆ ಅಷ್ಟನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ನಾನು ನಿಮ್ಗೆ ಟೈಮ್ ಕೊಡ್ತೀನಿ ಕ್ವಶನ್ ಕೇಳಕ್ಕೆ, ಇಲ್ಲಿ ವೇಟ್ ಮಾಡಿ. ಸೊ ನೆಕ್ಸ್ಟ್ ಆಕ್ಟಿವಿಟಿ ಇಲ್ಲಿ ನಿಮಗೆ ಬರೋಂಥದ್ದು ಅಗೇನ್ ದಿಸ್ ಇಸ್ ರಿಲೇಟೆಡ್ ಟು ಫೋಟೋಲೈಟಿಕ್ ಡಿಕಾಂಪೋಸಿಷನ್. ನೋಡಿ, ನಾನು ಈಗ ಎಕ್ಸ್ಪ್ಲೇನ್ ಮಾಡಿದಂಥ ಈ ರಿಯಾಕ್ಷನ್ ಇದೆಯಲ್ಲ, ಇಲ್ಲಿ ಇದೇನಾಗ್ತಾ ಇದೆ, ವಾಟರ್ಗೆ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾ ಇದ್ದೀವಿ. ವೆನ್ ವಿ ಪಾಸ್ ಎಲೆಕ್ಟ್ರಿಸಿಟಿ ಟು ವಾಟರ್ ವಿ ಗೆಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. This is an example for electrolytic decomposition reaction. What it is? This is an example for electrolytic decomposition reaction. ಇದು ನಿಮಗೆ ಗೊತ್ತಿರಲಿ. This is very important. ಅರ್ಥ ಆಗ್ತಿದ್ಯಾ? This is very important. Next ನೋಡ್ತಾ ಬರೋಣ. So this is photolytic decomposition reaction. What exactly they are doing? ನೋಡಿ, ಈ ಪಿಕ್ಚರ್ ಕೊಟ್ಬಿಟ್ಟು ನಿಮಗೆ ಅವರು ಎಕ್ಸಾಮ್ ಅಲ್ಲಿ ಕೇಳ್ಬೋದು. Okay, so there is silver in the china dish. This silver is exposed to the sunlight. Okay, what exactly is happening in this reaction anta kelbodu. ಏನು ಎಕ್ಸಾಕ್ಟ್ ಆಗಿ ಆಗ್ತಾ ಇದೆ ಈ ರಿಯಾಕ್ಷನ್ ಅಲ್ಲಿ? ಬೇಸಿಕಲಿ ಏನಾಗುತ್ತೆ, ಬೇಸಿಕಲಿ ವಿ ಹ್ಯಾವ್ ಸಿಲ್ವರ್ ಹಿಯರ್ ಅಲ್ವಾ, ವೈಟ್. ಸಿಲ್ವರ್ ಕ್ಲೋರೈಡ್ ಈಸ್ ಆಕ್ಚುಲಿ ವೈಟ್ ಇನ್ ಕಲರ್. ಈ ವೈಟ್ ಕಲರ್ ಸಿಲ್ವರ್ ಕ್ಲೋರೈಡ್ ಏನಾಗುತ್ತೆ, ವೆನ್ ವಿ ಎಕ್ಸ್ಪೋಸ್ ಟು ಸನ್ಲೈಟ್, ನೆನ್ಪಿಟ್ಕೊಳ್ಳಿ, ಸಿಲ್ವರ್ ಕ್ಲೋರೈಡ್ ಈಸ್ ವೈಟ್ ಇನ್ ಕಲರ್. This silver chloride, when it is exposed to sunlight, it will decompose, separate ಆಗುತ್ತೆ, decompose to form silver and chlorine. Okay, here the white color silver chloride will change its color to gray color ಗೆ ಚೇಂಜ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? This is what exactly happens here. ಏನಾಗುತ್ತೆ, ಇಲ್ಲಿ ಎಕ್ಸಾಂಪಲ್ ಕೇಳ್ಬೋದು, ಸಿಲ್ವರ್ ಕ್ಲೋರೈಡ್ is kept in the dark colored bottle. It is kept in the dark colored bottle. ಡಾರ್ಕ್ ಕಲರ್ಡ್ ಬಾಟಲ್ ಅಲ್ಲಿ ಯಾಕೆ ಸ್ಟೋರ್ ಮಾಡ್ತಾರೆ? ಸಿಲ್ವರ್ ಕ್ಲೋರೈಡ್ ಆಗಿರ್ಬೋದು, ಸಿಲ್ವರ್ ಬ್ರೋಮೈಡ್ ಆಗಿರ್ಬೋದು, ದೇ ಕೀಪ್ ಇಟ್ ಇನ್ ದ ಡಾರ್ಕ್ ಕಲರ್ಡ್ ಬಾಟಲ್. ಯಾಕೆ ಅಂದ್ರೆ, ಸೊ ದೇ ಅವಾಯ್ಡ್ ಇಟ್ ಕಮಿಂಗ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ವಿತ್ ಸನ್ಲೈಟ್. ಸನ್ಲೈಟ್ನ ಕಾಂಟ್ಯಾಕ್ಟ್ಗೆ ಡೈರೆಕ್ಟ್ ಆಗಿ ಬರೋದನ್ನ ಅವ್ರು ಏನು ಮಾಡ್ತಾರೆ, ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಸೊ ಆಸ್ ದೇ ಅವಾಯ್ಡ್ ದೀಸ್ coming in contact directly with the sunlight, they can avoid decomposition. ಬಾಟಲ್ ಅಲ್ಲೇ ಡಿಕಾಂಪೋಸ್ ಆಗೋದನ್ನ ಅವ್ರು ಏನು ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು.
ಹಾಗಾಗಿ ನೋ ದೇ ಕೀಪ್ ಇಟ್ ಇನ್ ದ ಡಾರ್ಕ್ ಕಲರ್ಡ್ ಬಾಟಲ್. ಸಪೋಸ್ ಟ್ರಾನ್ಸ್ಪರೆಂಟ್ ಬಾಟಲ್ ಅಲ್ಲೋ ಅಥವಾ ವೈಟ್ ಕಲರ್ಡ್ ದಟ್ ಮೀನ್ಸ್ ಟ್ರಾನ್ಸ್ಪರೆಂಟ್ ಅಂತಾನೆ ಬೆಸ್ಟ್ ವರ್ಡ್ ತಗೊಳ್ಬೋದು. ಟ್ರಾನ್ಸ್ಪರೆಂಟ್ ಬಾಟಲ್ ಅಲ್ಲಿ ಅಥವಾ ಒಂದು ಲೈಟ್ ಶೇಡ್ ಇರುವಂತ ಬಾಟಲ್ ಅಲ್ಲಿ ಅವರು ಈ ಒಂದು ಸಿಲ್ವರ್ ಕ್ಲೋರೈಡ್ ಅಥವಾ ಸಿಲ್ವರ್ ಬ್ರೋಮೈಡ್ ಇಟ್ಟಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ ಅದು ಸನ್ಲೈಟ್ ನ ಕಾಂಟ್ಯಾಕ್ಟ್ ಬರುತ್ತೆ. ಸಿಲ್ವರ್ ಕ್ಲೋರೈಡ್ ಏನಾಗುತ್ತೆ, ಸಿಲ್ವರ್ ಅಂಡ್ ಕ್ಲೋರಿನ್ ಆಗಿ ಚೇಂಜ್ ಆಗುತ್ತೆ. ಹಾಗೇನೆ ಸಿಲ್ವರ್ ಬ್ರೋಮಿನ್ ಕೂಡ ಸಿಲ್ವರ್ ಅಂಡ್ ಬ್ರೋಮಿನ್ ಆಗಿ ಏನಾಗುತ್ತೆ, ಡಿಕಾಂಪೋಸ್ ಆಗುತ್ತೆ. ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅಲ್ವಾ? ಇಲ್ಲಿ ಕೇಳುವಂತ ಪ್ರಶ್ನೆ ಇಷ್ಟೇ. ಸೊ ಕಲರ್ ಕೇಳ್ಬೋದು. ವೈಟ್ ಕಲರ್ ಕ್ಲೋರೈಡ್ ಏನಾಗುತ್ತೆ, ಇಟ್ ಟರ್ನ್ಸ್ ಇನ್ ಟು ದ ಗ್ರೇ. ಅಂಡ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ photolytic decomposition reaction. This is an example for photolytic decomposition reaction. ನೆನಪಿರ್ಲಿ. ಇಲ್ಲಿ ಇನ್ನೇನು ಪ್ರಶ್ನೆ ಕೇಳ್ತಾರೆ ಮ್ಯಾಮ್ ಅಂತ ಹೇಳಿದ್ರೆ ನಿಮಗೆ, ನೇಮ್ ದ ಕಾಂಪೊನೆಂಟ್ಸ್ ವಿಚ್ ಈಸ್ ಯೂಸ್ಡ್ ಇನ್ ದ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ ಅಂತ ಕೇಳ್ತಾರೆ. ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿದ್ದಾರೆ ದ ಅಬೌವ್ ರಿಯಾಕ್ಷನ್ಸ್ ಆರ್ ಯೂಸ್ಡ್ ಇನ್ ದ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ. ಸೊ ವಿಚ್ ಈಸ್ ದ ಅಬೌವ್ ರಿಯಾಕ್ಷನ್ ಬೇಸಿಕಲಿ ವಿಚ್ ವಿ ಆರ್ ಲುಕಿಂಗ್ ಹಿಯರ್? The reactions which is used here, okay, are decomposition of silver chloride and decomposition of silver bromide. Okay, so yaake name the ನಾನು ನಿಮಗೆ ಹೇಳಿದೆ, name the substances which is used in the black and white photography, and that is silver chloride AgCl and also AgBr. ಸಿಲ್ವರ್ ಕ್ಲೋರಿನ್ ಮತ್ತೆ ಸಿಲ್ವರ್ ಬ್ರೋಮೈಡ್ ನ ಏನ್ ಮಾಡ್ತಾರೆ, ದೇ ಬೇಸಿಕಲಿ ಯೂಸ್ಡ್ ಇನ್ ದ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ. ಓಕೆ, ಸೊ ಯಾಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದ್ರೆ, ಆಕ್ಚುಲಿ ಸಿಲ್ವರ್ ಅನ್ನೋದು ಏನಂದ್ರೆ ಅದೊಂದು ಹ್ಯಾಲೈಡ್ ಕಾಂಪೌಂಡ್ ಆಕ್ಚುಲಿ. ಓಕೆ, ಸೊ ಬೇಸಿಕಲಿ ಸಿಲ್ವರ್ ಅನ್ನೋದು ಏನಾಗಿದೆ, ಇಟ್ ಇಸ್ ಅನ್ ಹ್ಯಾಲೈಡ್ ಕಾಂಪೌಂಡು. ಅಲ್ಲೇನಾಗುತ್ತೆ, ಈ ಸಿಲ್ವರ್ ಏನಾಗ್ತಾ ಇದೆ, ಇಟ್ ಇಸ್ ವಾಟ್ ಐ ಕ್ಯಾನ್ ಸೇ, ಇಟ್ ಈಸ್ ಅ ಲೈಟ್ ಸೆನ್ಸಿಟಿವ್. ಅಂದರೆ ನಾವು ಸಿಲ್ವರ್ ಕ್ಲೋರೈಡ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಫೋಟೋಸ್ ಮೇಲೆ ಆ ವೈಟ್ ಕಲರ್ ಪೌಡರ್ ಏನಾಗುತ್ತೆ, ಗ್ರೇಯಿಶ್ ಕಲರ್ ಒಂದು ಪಿಕ್ಚರ್ನ ಫಾರ್ಮ್ ಮಾಡುತ್ತೆ. ನೀವು ನೋಡಿರ್ಬೋದು, ಹಿಂದೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಬರ್ತಿತ್ತು. ಓಕೆ, ಸೊ ಬೇಸಿಕಲಿ ಏನಾಗ್ತಿತ್ತು, ಇವಾಗೆಲ್ಲ ಕಲರ್ಡ್ ಫೋಟೋಸ್ ಇದೆ, ಆಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫೀಸ್ ಬರ್ತಿತ್ತು ಅಲ್ವಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫೀಸ್ ಅಂದರೆ ನಮ್ಮ ಪಿಕ್ಚರ್ಸ್ ಎಲ್ಲ ಏನಾಗಿತ್ತು, ಅಲ್ಲಿ ಸ್ವಲ್ಪ ಅಲ್ಲಲ್ಲಿ ಡಾರ್ಕ್ ಬ್ಲ್ಯಾಕ್ ಕಲರ್ ಇರ್ತಿತ್ತು, ಗ್ರೇ ಕಲರ್ ಇರ್ತಿತ್ತು. ದಟ್ ಈಸ್ ಬಿಕಾಸ್ ದೀಸ್ ಕಾಂಪೌಂಡ್ಸ್ ಆರ್ ಬೇಸಿಕಲಿ ದೇ ಯೂಸ್ಡ್ ಇನ್ ದ ರಿಯಾಕ್ಷನ್. ಓಕೆ, ನೆನ್ಪಿಟ್ಕೊಳ್ಳಿ, ನೇಮ್ ದ ಕಾಂಪೌಂಡ್ಸ್ ಕೇಳ್ತಾರೆ. ನೇಮ್ ದ ಕಾಂಪೌಂಡ್ಸ್ ಅಂದರೆ ಇಟ್ ಈಸ್ ಸಿಲ್ವರ್ ಕ್ಲೋರೈಡ್ ಆ್ಯಂಡ್ ಸಿಲ್ವರ್ ಬ್ರೋಮೈಡ್. ಓಕೆ, ಕ್ಲಿಯರ್ ಆಯಿತು ಅಲ್ವಾ? ನಿಮ್ಗೇನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ರೈಟ್, ಸೊ ಬೇಸಿಕಲಿ ಡಿಕಾಂಪೋಸ್ ಆಗುತ್ತೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೋಡ್ತಾ ಬರೋಣ. ರೈಟ್, ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ನೋಡಿ, ಇಲ್ಲಿ ಒಂದು ಆಕ್ಟಿವಿಟಿ ರಿಲೇಟೆಡ್ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಟೇಕ್ 2 grams ಆಫ್ ಬೇರಿಯಂ ಹೈಡ್ರಾಕ್ಸೈಡ್ ಇನ್ ಅ ಟೆಸ್ಟ್ ಟ್ಯೂಬ್, add 1 gram of ammonium chloride ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ಯು ನೀಡ್ ಟು ಟೇಕ್? ಯು ನೀಡ್ ಟು ಟೇಕ್ ದ ಬೇರಿಯಂ ಹೈಡ್ರಾಕ್ಸೈಡ್. ಯು ನೀಡ್ ಟು ಟೇಕ್ ದ ಬೇರಿಯಂ ಹೈಡ್ರಾಕ್ಸೈಡ್ ಅಂಡ್ ಯು ವಾಂಟ್ ಟು ಆಡ್ ದ ಅಮೋನಿಯಂ ಕ್ಲೋರೈಡ್. ಏನ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಇಲ್ಲಿ. ಸೊ ಲೆಟ್ ಅಸ್ ರೈಟ್ ದ ಈಕ್ವೇಶನ್ ಬರೆಯೋಣ. ಓಕೆ, ಬೇರಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ ಏನು? BaOH2. ಬೇರಿಯಂ ಈಸ್ Ba. ಓಕೆ, ಹೈಡ್ರಾಕ್ಸೈಡ್ ಈಸ್ OH. ಬರ್ಕೊಳ್ಳಿ, ಯಾರೆಲ್ಲ ಬರ್ಕೊಂತಿಲ್ಲ, ಯಾರಿಗೆಲ್ಲ ಈ ಈಕ್ವೇಶನ್ಸ್ ಬಗ್ಗೆ ಗೊತ್ತಿಲ್ಲ, ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ. ಬೇರಿಯಂ ಹೈಡ್ರಾಕ್ಸೈಡ್ ಇದೆ, ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಆಡಿಂಗ್ ಅಮೋನಿಯಂ. ಅಮೋನಿಯಂ ಅಂದ್ರೆ NH4, ಅಮೋನಿಯಾ ಅಂದ್ರೆ NH3. ಅಮೋನಿಯಂ ಕ್ಲೋರೈಡ್ನ ಆಡ್ ಮಾಡ್ತಾ ಇದೀವಿ. ಓಕೆ, ಬೇರಿಯಂ ಹೈಡ್ರಾಕ್ಸೈಡ್ಗೆ ಅಮೋನಿಯಂ ಕ್ಲೋರೈಡ್ನ ಆಡ್ ಮಾಡಿದಾಗ ಏನ್ ಫಾರ್ಮ್ ಆಗುತ್ತೆ? ಸಿ, when we mix with the help of glass rod, touch the bottom of this test tube with your palm and what do you feel? This is an endothermic or exothermic ಅಂತ ಕೇಳ್ತಾ ಇದ್ದಾರೆ. ಸಿ, ಬೇಸಿಕಲಿ ಏನಾಗುತ್ತೆ, ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಂಡೋಥರ್ಮಿಕ್. ಏನ್ ಗೊತ್ತಪ್ಪ, ನೀವು ಎಲ್ಲ ಒಂದ್ ತಿಳ್ಕೊಳ್ರೋ, ನಾವು ಬೇಸಿಕಲಿ ಇವಾಗ ಈ ಈಕ್ವೇಶನ್ ಅನ್ನ ನೋಡಿದ ತಕ್ಷಣ ನಮಗೆ ಐಡಿಯಾ ಬರುತ್ತೆ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಸಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಗೆ ಹೇಳ್ತೀರಾ ಮ್ಯಾಮ್? ನೋಡಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ABCD ಅನ್ನೋ ಒಂದು 4 ಸಬ್ಸ್ಟೆನ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದೇ ಆಗಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್. ನೋಡಿ, ಈಗ ಬೇರಿಯಂ ಅಂದ್ರೆ ಇದು A ಆಗುತ್ತೆ, ಹೈಡ್ರಾಕ್ಸೈಡ್ ಅಂದ್ರೆ B ಆಗುತ್ತೆ, ಸೊ ಅಮೋನಿಯಂ ಅಂದ್ರೆ C ಆಗುತ್ತೆ, ಕ್ಲೋರಿನ್ ಅಂದ್ರೆ D ಆಗುತ್ತೆ. 4 ಸಬ್ಸ್ಟೆನ್ಸ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಅದೇನಾಗಿರುತ್ತೆ, ದಿಸ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್. A ಏನಾಗುತ್ತೆ, ಅವಾಗ D ಜೊತೆ ಕಂಬೈನ್ ಆಗುತ್ತೆ, B ಏನಾಗುತ್ತೆ, C ಜೊತೆ ಕಂಬೈನ್ ಆಗುತ್ತೆ.
ಓಕೆ, ಬಟ್ ಇಲ್ಲೊಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಕೂಡ ಫಾರ್ಮ್ ಆಗುತ್ತೆ. ಸೊ ಏನು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದು ಎಕ್ಸೋಥರ್ಮಿಕಾ ಎಂಡೋಥರ್ಮಿಕಾ ಅಂತಂದ್ರೆ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಂಡೋಥರ್ಮಿಕ್. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್. ವಾಟ್ ಈಸ್ ದಿಸ್? ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆನಾ? ಏನ್ ಫಾರ್ಮ್ ಆಗುತ್ತೆ ಈ ಕೇಸಲ್ಲಿ? ಸಿ ಹಿಯರ್ ಬೇರಿಯಂ ವಿಲ್ ಕಂಬೈನ್ ವಿತ್ ಕ್ಲೋರಿನ್ ಟು ಫಾರ್ಮ್ ಬೇರಿಯಂ ಕ್ಲೋರೈಡ್ ಸಾಲ್ಟ್ PaCl2. ನೆನ್ಪಿಟ್ಕೊಳ್ಳಿ, ಬೇರಿಯಂ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಓಕೆ, ಅಂಡ್ ದೆನ್ ಇಲ್ಲಿ ಅಮೋನಿಯಮು ಹೈಡ್ರಾಕ್ಸೈಡ್ ಜೊತೆ ಕಂಬೈನ್ ಆದಾಗ ಇಲ್ಲಿ ಸ್ಪ್ಲಿಟ್ ಆಗ್ಬಿಡುತ್ತೆ. ಏನಾಗಿ ಸ್ಪ್ಲಿಟ್ ಆಗುತ್ತೆ? ಅಮೋನಿಯಂ ಅಮೋನಿಯಾ ಆಗಿ ಸ್ಪ್ಲಿಟ್ ಆಗುತ್ತೆ, ಹೈಡ್ರಾಕ್ಸೈಡ್ ವಾಟರ್ ಆಗಿ ಸ್ಪ್ಲಿಟ್ ಆಗುತ್ತೆ. ಓಕೆನಾ? ಇಲ್ಲಿ ದಿಸ್ ಇಸ್ ವಾಟ್ ಯು ವಾಂಟ್ ಟು ಅಬ್ಸರ್ವ್. ಯಾಕೆ ಗೊತ್ತಾ? ನೋಡಿ, ಮತ್ತೆ ಅಮೋನಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗಲ್ಲ. ಇಲ್ಲಿ ಏನಾಗುತ್ತೆ? ಅಮೋನಿಯಾ ಮತ್ತೆ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಅಂಡ್ ಎಕ್ಸಾಮ್ ಅಲ್ಲಿ ವಾಟ್ ಈಸ್ ದ ಕಲರ್ ಆಫ್ ಬೇರಿಯಂ ಹೈಡ್ರಾಕ್ಸೈಡ್? ವಾಟ್ ಈಸ್ ದ ಕಲರ್ ಆಫ್ ಬೇರಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ, ಬೇರಿಯಂ ಹೈಡ್ರಾಕ್ಸೈಡ್ ಈಸ್ ಕ್ಲಿಯರ್ ವೈಟ್. ನೆನ್ಪಿಟ್ಕೊಳ್ಳಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟು, ನಿಮಗೆ ಗೊತ್ತಿರಲಿ ಇದೆಲ್ಲ. ಬೇರಿಯಂ ಹೈಡ್ರಾಕ್ಸೈಡ್ is what? Barium hydroxide, it is whitish in color. And next we have the compound called ammonium chloride. Ammonium chloride ಇದೆ. Ammonium chloride, the color of ammonium chloride, this is also white in color. This is also white in color. So then we have to know what is the compound formed here. The compound formed here is barium chloride. So ಬೇರಿಯಂ ಕ್ಲೋರೈಡ್, ಬೇರಿಯಂ ಕ್ಲೋರೈಡು ಏನಾಗಿರುತ್ತೆ? ವಾಟ್ ಈಸ್ ದ ಕಲರ್ ಆಫ್ ಬೇರಿಯಂ ಕ್ಲೋರೈಡ್ ಅಂತ ಹೇಳಿದಾಗ, ಬೇರಿಯಂ ಕ್ಲೋರೈಡ್ ಈಸ್ ಆಕ್ಚುಲಿ ಇಟ್ ಈಸ್ ಆಲ್ಸೋ ವೈಟ್ ಇನ್ ಕಲರ್. ಬೇರಿಯಂ ಕ್ಲೋರೈಡ್ ಸಾಲ್ಟ್ ಏನಾಗಿರುತ್ತೆ? ದಿಸ್ ಈಸ್ ಆಲ್ಸೋ ವೈಟ್ ಇನ್ ಕಲರ್. ದಿಸ್ ಈಸ್ ಆಲ್ಸೋ ವೈಟ್ ಇನ್ ಕಲರ್. ಇದಿಷ್ಟು ಕೂಡ ನಿಮಗೆ ಈ ಈಕ್ವೇಶನ್ ಅಲ್ಲಿ ಗೊತ್ತಿರಲಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. And is this is precipitation reaction? See, combining ammonium chloride with barium hydroxide, it is forming the ammonia, ಅಲ್ವಾ? ಸೊ ರಿಯಾಕ್ಷನ್ ಏನಾಗ್ತಾ ಇದೆ ಇಲ್ಲಿ? ಬೇರಿಯಂ ಹೈಡ್ರಾಕ್ಸೈಡ್ ಮತ್ತೆ ಅಮೋನಿಯಂ ಕ್ಲೋರೈಡ್ ಮತ್ತೆ ಆಗ್ತಾ ಇದೆ. ಬೇಸಿಕಲಿ ಅದು ಫಸ್ಟ್ ಆಫ್ ಆಲ್ ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅರ್ಥ ಆಗ್ತಿದ್ಯಾ? ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಇದು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕೇಳಿದ್ರೆ ನಾಟ್ ಮಚ್ ಎವಿಡೆನ್ಸ್ ಇಸ್ ಗಿವನ್ ಹಿಯರ್. ಸೊ ಹಾಗಾಗಿ ಆಲ್ ದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಗಬೇಕಾಗಿಲ್ಲ. ಬಟ್ ಮೋಸ್ಟ್ ಆಫ್ ದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಾಗಿರುತ್ತೆ? ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಗಿರುತ್ತೆ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಎನಿ ಡೌಟ್? ಸೊ ಐ ಥಿಂಕ್ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿ. ಓಕೆ, somebody is asking why it is endothermic, what kind of energy is provided ಅಂತ ಹೇಳ್ತಾರೆ. See, basically most of the ಈಗ basically double displacement reaction ಅಂತ ಹೇಳಿದಾಗ this is endothermic reaction only. ಓಕೆ, ದಿಸ್ ಇಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಓನ್ಲಿ. ಅದು ನಿಮಗೆ ಕ್ಲಾರಿಟಿ ಇರಬೇಕಷ್ಟೇ. ಓಕೆ, ಫೈನ್. ಸೊ ಇಲ್ಲಿ ಯಾವುದೇ ಎವಿಡೆನ್ಸ್ ಇಲ್ಲ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ನೋ ಪ್ರೆಸಿಪಿಟೇಟ್ ಈಸ್ ಫಾರ್ಮ್ಡ್ ಹಿಯರ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ. ನೋಡಿ, ಇವತ್ತಿನ ಕ್ಲಾಸಲ್ಲಿ ಈ ಲೆಸನ್ ಅಲ್ಲಿ ಇರುವಂಥ ಇನ್ನೊಂದು 2-3 ಪಾಯಿಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಕ್ಲಾಸನ್ನು ಎಂಡ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಕೂಡ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ಸ್ಟಡಿ ಲೀವ್ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗೆ ನೀವೇನು ಮಾಡಬೇಕು ಅಂದರೆ, ಪ್ಲೀಸ್ ನಾನು ಒಂದು ರಿಕ್ವೆಸ್ಟ್ ಏನು ಅಂದರೆ, ನಿಮಗೆ ಡಯಾಗ್ರಾಮ್ಸ್ ಗೊತ್ತಿಲ್ಲ ಅಂದರೆ ಫಸ್ಟು 12 ಮಾರ್ಕ್ಸ್ಗೆ ಡಯಾಗ್ರಾಮ್ಸ್ ಇರುತ್ತೆ. ಸೊ ತರೋ ಆಗಿ ಎಲ್ಲ ಡಯಾಗ್ರಾಮ್ಸ್ನು ತರೋ ಆಗಿ 12 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇದ್ದಂಗೆ ಸೈನ್ಸ್ ಎಕ್ಸಾಮ್ಗೆ ಹೋಗಬೇಕಾದ್ರೆ. ಸೊ 12 ಮಾರ್ಕ್ಸ್ ಡಯಾಗ್ರಾಮ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಡಯಾಗ್ರಾಮ್ಸ್ ಆದಮೇಲೆ ನೆಕ್ಸ್ಟ್ ನಾನು ಹೇಳ್ತಾ ಇದ್ದೀನಲ್ಲ, ನೆಕ್ಸ್ಟ್ ಬಂದು ನಿಮಗೆ ಕ್ವೆಶನ್ ಪೇಪರ್ಸ್, ಈ ವರ್ಷದ ಮಾಡೆಲ್ ಪೇಪರ್ ಆ್ಯಂಡ್ ಆಲ್ಸೋ ಪ್ರೀವಿಯಸ್ ಇಯರ್ದು ಮಾಡೆಲ್ ಪೇಪರ್ ಆ್ಯಂಡ್ ಈ ವರ್ಷದ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್, ಇಷ್ಟನ್ನು ಫೋಕಸ್ ಮಾಡಿ. ಸೊ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ನಿಮಗೆ ಈ ವರ್ಷದ ಒಂದು ಮಾಡೆಲ್ ಪೇಪರ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಪ್ರಿಪ್ರೇಟರಿ ಆಲ್ರೆಡಿ ನಾನು ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಡಿಸ್ಕಸ್ ಮಾಡಿರಲಿಲ್ಲ. ಸೊ ಅದೆರಡನ್ನೂ ಕೂಡ ನಾನು ಮಾಡ್ತೀನಿ. ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿ, ಜೊತೆಗೆ ಸೊ ಯಾವ್ಯಾವ ಲೆಸನ್ ನಿಮಗೆ ಡೌಟ್ ಇದೆ ಅದನ್ನು ಇನ್ನೊಂದು 2-3 ದಿನದಲ್ಲಿ ಆದಷ್ಟು ಕ್ಲಿಯರ್ ಆಗಿ ಕಲ್ತ್ಕೊಬಿಡಿ. ಸೊ ಆಮೇಲೆ ಏನಿದ್ರು ಜಸ್ಟ್ ರಿವಿಷನ್. ಓಕೆನಾ? ದಟ್ ಈಸ್ ಇಂಪಾರ್ಟೆಂಟ್. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ನೆಕ್ಸ್ಟ್ ನೋಡಿ, ಈ ಒಂದು ಈಕ್ವೇಷನ್ ನೋಡಿ, ಈ ಪಿಕ್ಚರ್ ನೋಡಿದ ತಕ್ಷಣ ನಿಮ್ಗೆ ಏನು ನೆನಪು ಬರಬೇಕು? See, basically this is reaction between an iron nail and copper sulfate. ಇಲ್ಲಿ ನಿಮಗೆ what is the color of copper sulfate ಗೊತ್ತಿರಬೇಕು. The color of copper sulfate is blue. Color of copper sulfate is blue.
ಓಕೆನಾ ರೈಟ್. ಸೊ ಏನು ಎಕ್ಸಾಕ್ಟ್ಲಿ ಆಗ್ತಿದೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಸಿ ವಿ ಹ್ಯಾವ್ ಟೇಕನ್ ಐರನ್ ನೇಲ್ಸ್ ಅಂಡ್ ವಿ ಹ್ಯಾವ್ ಇಮ್ಮರ್ಸ್ಡ್ ಇನ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಐರನ್ ನೇಲ್ ತಗೊಂಡಿದೀವಿ, ಐರನ್ ನೇಲ್ನ ಏನು ಮಾಡಿದೀವಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ನಾವು ಇಮ್ಮರ್ಸ್ ಮಾಡಿದೀವಿ. ಸೊ ಇಮ್ಮರ್ಸ್ ಮಾಡಿದಾಗ ಏನಾಗುತ್ತೆ, ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್, ಸಿ ಐರನ್ ಬೀಯಿಂಗ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಬಿಕಾಸ್ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್. ಸೊ ಐರನ್ ಏನಾಗುತ್ತೆ, ಸಲ್ಫೇಟ್ ಜೊತೆ ಕಂಬೈನ್ ಆಗಿ FeSO4 ಐರನ್ ಸಲ್ಫೇಟ್ ಫಾರ್ಮ್ ಆಗುತ್ತೆ, ಕಾಪರ್ ಏನಾಗುತ್ತೆ ಡಿಸ್ಪ್ಲೇಸ್ ಆಗುತ್ತೆ, ಸೆಪರೇಟ್ ಆಗುತ್ತೆ. ಬೇಸಿಕಲಿ ಏನಾಗುತ್ತೆ, ಈ ಐರನ್ ನೇಲ್ ಮೇಲೆ ಬ್ರೌನ್ ಕಲರ್ ಫ್ಲೇಕಿ, ರೆಡ್ಡಿಶ್ ಬ್ರೌನ್ ಕಲರ್ ಫ್ಲೇಕಿ ಸಬ್ಸ್ಟೆನ್ಸ್ ಇದೆ ಅಲ್ವಾ. ಸಿ ಈ ಐರನ್ ನೇಲ್ ಮೇಲೆ ನೋಡಿ ಇಲ್ಲಿ ಬಂದು ಏನಾಗುತ್ತೆ, ಸೆಟಲ್ ಆಗುತ್ತೆ, ಇಲ್ಲಿ ಐರನ್ ನೇಲ್ ಮೇಲೆ ಬಂದು ಸೆಟಲ್ ಆಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಈ ಬ್ಲೂ ಕಲರ್ ಸೊಲ್ಯೂಷನ್ ಇದೆ ಅಲ್ವಾ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಇದು ಲೈಟ್ ಗ್ರೀನ್ ಅಂತ ಇದೆ, ಪೇಲ್ ಗ್ರೀನ್ ಅಂತ ಇದೆ, ಡರ್ಟಿ ಗ್ರೀನ್ ಅಂತ ಇದೆ. ಸೊ ಎಲ್ಲ ಕೂಡ ಕರೆಕ್ಟೇ, ಒಂದೊಂದು ಕಡೆ ಒಂದೊಂದು ಏನು ಮಾಡಿದರೆ ಡಿಪಿಕ್ಟ್ ಮಾಡಿದ್ದಾರೆ ಇದರ ಒಂದು ಕಲರ್ನ. ಬಟ್ ದಿಸ್ ಇಸ್ ಬೇಸಿಕಲಿ ಲೈಟ್ ಗ್ರೀನ್, ಲೈಟ್ ಅಥವಾ ಪೇಲ್ ಗ್ರೀನ್ ಅಂತ ಬರಿಬೋದು. ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ಚೇಂಜಸ್ ಟು ಪೇಲ್ ಗ್ರೀನ್. ಯಾಕೆ, ಬಿಕಾಸ್ ಐರನ್ ಬೀಯಿಂಗ್ ಮೋರ್ ರಿಯಾಕ್ಟಿವ್ ಡಿಸ್ಪ್ಲೇಸ್ಡ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್, ಐರನ್ ಸಲ್ಫೇಟ್ ಸೊಲ್ಯೂಷನ್ ಫಾರ್ಮ್ ಆಗಿದೆ, FeSO4 ಸೊಲ್ಯೂಷನ್. ಬೇಸಿಕಲಿ FeSO4 is light green in color, and this is an example for displacement reaction. What kind of reaction is this? This is an example for displacement reaction. ಇಷ್ಟು ನಿಮಗೆ ಗೊತ್ತಿರಬೇಕು, ಕಲರ್ ಗೊತ್ತಿರಬೇಕು, ಎರಡು ಸೊಲ್ಯೂಷನ್ದು ಕಲರ್ ಗೊತ್ತಿರಬೇಕು, ಆ್ಯಂಡ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಯಾವುದು, ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಯಾವುದು, ಇದೆಲ್ಲ ಕೂಡ ಗೊತ್ತಿರಬೇಕು ನಿಮಗೆ. ಓಕೆ, ಇಲ್ಲಿ ಕೇಳ್ತಾ ಇದ್ದಾರೆ, ಆಫ್ಟರ್ 20 minutes ಟೇಕ್ ಔಟ್ ದ ಐರನ್ ನೇಲ್ ಫ್ರಮ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಕಂಪೇರ್ ದ ಇಂಟೆನ್ಸಿಟಿ ಆಫ್ ಬ್ಲೂ ಕಲರ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇನ್ ದ ಟೆಸ್ಟ್ ಟ್ಯೂಬ್. ಬ್ಲೂ ಕಲರ್ ಏನಾಗಿರುತ್ತೆ, ಕಂಪ್ಲೀಟ್ಲಿ ಏನು ಡೌನ್ ಆಗಿರುತ್ತೆ, ಬಿಕಾಸ್ ಫೆರಸ್ ಸಲ್ಫೇಟ್ ಈಸ್ ಫಾರ್ಮ್ಡ್. ಓಕೆನಾ ರೈಟ್. ಸೊ ದಿಸ್ ಇಸ್ ಹೌ ಅಬ್ಸರ್ವೇಷನ್ ಇಸ್ ಬೀನ್ ಸೀನ್. ನೆಕ್ಸ್ಟ್ ನೋಡಿ, ಇನ್ನೊಂದಷ್ಟು ಈಕ್ವೇಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ for double displacement reaction. Which are those equations? One is what happens when zinc combine with copper sulfate. So zinc being more reactive displaces copper being less reactive. Zinc sulfate solution ಅನ್ನು ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ lead and copper chloride ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ, lead and copper chloride. So lead combined with copper chloride, again see lead is being more reactive displaces copper being less reactive. Copper ಏನಾಗಿದೆ, less reactive ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, ಲೆಡ್ ಡಿಸ್ಪ್ಲೇಸಸ್ ದ ಕಾಪರ್ ಫ್ರಮ್ ಕಾಪರ್ ಕ್ಲೋರೈಡ್ ಸೊಲ್ಯೂಷನ್, ಲೆಡ್ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಏನಾಗುತ್ತೆ, ಲೆಡ್ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ, ವಾಟ್ ಈಸ್ ದ ಕಲರ್ ಆಫ್ ಜಿಂಕ್ ಸಲ್ಫೇಟ್. ಓಕೆ, ವಾಟ್ ಈಸ್ ದ ಕಲರ್ ಆಫ್ ಜಿಂಕ್ ಸಲ್ಫೇಟ್? ದ ಕಲರ್ ಆಫ್ ಜಿಂಕ್ ಸಲ್ಫೇಟ್ ಹಿಯರ್ ಈಸ್ ವೈಟ್ ಇನ್ ಕಲರ್. ನೆನ್ಪಿಟ್ಕೊಳ್ಳಿ, ದ ಕಲರ್ ಆಫ್ ಜಿಂಕ್ ಸಲ್ಫೇಟ್ ಈಸ್ ವೈಟ್ ಇನ್ ಕಲರ್. ಕಾಪರ್ ಸಲ್ಫೇಟ್ ಏನಾಗುತ್ತೆ, ಫೇಡ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಕಾಪರ್ ಸಲ್ಫೇಟ್ ಏನಾಗುತ್ತೆ, ಫೇಡ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ಜಿಂಕ್ ಸಲ್ಫೇಟ್ ಏನಾಗುತ್ತೆ, ಓಕೆ, ಜಿಂಕ್ ಸಲ್ಫೇಟ್ ಅಂದ್ರೆ ಸಾಲಿಡ್ ಫಾರ್ಮಲ್ ಇದೆ, ನೆನ್ಪಿಟ್ಕೊಳ್ಳಿ, ಸಾಲಿಡ್ ಫಾರ್ಮಲ್ ಇದ್ರೆ ಇದು ವೈಟ್ ಕಲರ್ ಇರುತ್ತೆ. ಬಟ್ ಇಲ್ಲಿ ಈಕ್ವೇಶನ್ ಸಲ್ಯೂಷನ್ ಫಾರ್ಮ್ ಆಗಿದೆ ಅಲ್ವಾ, ಸೊ ಸಲ್ಯೂಷನ್ ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಇಸ್ ಕಲರ್ಲೆಸ್ ಸಲ್ಯೂಷನ್ ಈಸ್ ಫಾರ್ಮ್ಡ್. ಎಕ್ಸಾಮ್ ಅಲ್ಲಿ ಈ ರೀತಿ ಪ್ರಶ್ನೆ ಕೇಳ್ಬೋದು ಅವನು, when a metal zinc is kept in a blue colored solution. Okay, when a metal zinc is kept in a blue colored solution, a colorless solution is formed. A colorless solution is formed along with the separation of metal, and that metal is used in the electrical wires ಅಂತ ಕೇಳ್ಬೋದು. ಇಷ್ಟೇ ಅಪ್ಲಿಕೇಶನ್ ನೋಡಿ, ಇನ್ಸ್ಟಾಂಟ್ ಇಲ್ಲೇ ನಾನು ಹೇಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಬರುತ್ತೆ. ಏನ್ ಹೇಳ್ತಾ ಇದ್ದಾರೆ, ಅ ಮೆಟಲ್ ಜಿಂಕ್ ಈಸ್ ಕೆಪ್ಟ್ ಇನ್ ದ ಬ್ಲೂ ಕಲರ್ಡ್ ಸೊಲ್ಯೂಷನ್, ಬ್ಲೂ ಕಲರ್ಡ್ ಸಾಲ್ಟ್ ಸೊಲ್ಯೂಷನ್. ಬ್ಲೂ ಕಲರ್ಡ್ ಸಾಲ್ಟ್ ಸೊಲ್ಯೂಷನ್ ಯಾವುದು, ಕಾಪರ್ ಸಲ್ಫೇಟ್. ಬರ್ಕೊಳ್ಳಿ ಅವಾಗ ಎಕ್ಸಾಮ್ ಅಲ್ಲಿ. ಓಕೆ, ಆ ಕಲರ್ಲೆಸ್ ಸೊಲ್ಯೂಷನ್ ಈಸ್ ಫಾರ್ಮ್. ಕಲರ್ಲೆಸ್ ಸೊಲ್ಯೂಷನ್ ಯಾವ್ದಿಲ್ಲಿ, ಜಿಂಕ್ ಈಸ್ ಕಂಬೈನಿಂಗ್ ವಿತ್ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಫಾರ್ಮ್ ಆಗುತ್ತೆ. ದಿಸ್ ಈಸ್ ದ ಕಲರ್ಲೆಸ್ ಸೊಲ್ಯೂಷನ್. ಅಂಡ್ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದೇನೆ, ಆ ಮೆಟಲ್ ವಿಚ್ ಈಸ್ ಡಿಸ್ಪ್ಲೇಸ್ಡ್ ಈಸ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕಲ್ ವೈರ್ಸ್. ಯಾವ್ದು ಆಕ್ಚುಲಿ ಇಲ್ಲಿ ಡಿಸ್ಪ್ಲೇಸ್ ಆಗ್ತಾ ಇದೆ, ಕಾಪರ್. ಕಾಪರ್ ಅನ್ನ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ವೈರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಷ್ಟೇ ಅಪ್ಲಿಕೇಶನ್ ನೋಡಿ. ಇನ್ಸ್ಟಾಂಟ್ ಆಗಿ ನಾನು ಹೇಗೆ ಇಲ್ಲಿ ಅಪ್ಲಿಕೇಶನ್ ಈ ರೀತಿ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ, ನೀವು ಈ ರೀತಿ ಯೋಚನೆ ಮಾಡ್ಬೋದು ಇನ್ಸ್ಟಾಂಟ್ ಆಗಿ. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅಪ್ಲಿಕೇಶನ್. ಅರ್ಥ ಆಗ್ತಿದ್ಯಾ? ಸೊ ಅಷ್ಟೇ, ಇದನ್ನ ನಾವು ಅನಲೈಸ್ ಮಾಡ್ತಾ ಬಂದ್ರೆ ಅಪ್ಲಿಕೇಶನ್ ಅರ್ಥ ಆಗುತ್ತೆ.
ನೆಕ್ಸ್ಟ್ ಬಂದು ನಿಮಗೆ ವಿ ಹ್ಯಾವ್ ಅ ನೆಕ್ಸ್ಟ್ ಇಕ್ವೇಶನ್ ದಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿದಾಗ, ಸೊ ಐ ಥಿಂಕ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ರಿಲೇಟೆಡ್ ಟು ದ ಲೆಡ್ ಕ್ಲೋರೈಡ್ ಆಲ್ಸೋ. ಐ ಥಿಂಕ್ ಲೆಡ್ ಕ್ಲೋರೈಡ್ ಬಗ್ಗೆನೂ ನಿಮಗೆ ಡೌಟ್ ಇದೆ ಅನ್ಕೋತೀನಿ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಯಾವುದು ಮೋರ್ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್ ಅನ್ನೋದು ಗೊತ್ತಿರಬೇಕು. ಓಕೆ, ಸೊ ಬೇಸಿಕಲಿ ಏನಾಗುತ್ತೆ, ಲೆಡ್ಡನ್ನ ಕಾಪರ್ ಸಲ್ಫೇಟ್ ಸಲ್ಯೂಷನ್ಗೆ ಆ್ಯಡ್ ಮಾಡಿದಾಗ, ಲೆಡ್ಡನ್ನ ಕಾಪರ್ ಸಲ್ಫೇಟ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಮಗೆ ಲೆಡ್ ಕ್ಲೋರೈಡ್ ಬರುತ್ತೆ. ಸೊ ಲೆಡ್ ಕ್ಲೋರೈಡ್ ಏನಾಗುತ್ತೆ, ದಿಸ್ ಈಸ್ ದ ಬ್ರೌನಿಶ್ ಗ್ರೀನ್ ಕಲರ್. ಲೆಡ್ ಕ್ಲೋರೈಡ್ ಇದೆ ಅಲ್ವಾ, ದಿಸ್ ಇಸ್ ದ ಬ್ರೌನಿಶ್ ಗ್ರೀನ್ ಕಲರ್. ಫಾರ್ ಯೋರ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಬ್ರೌನಿಶ್ ಗ್ರೀನ್ ಕಲರ್. ಬಿಕಾಸ್ ರಿಯಾಕ್ಟೆಂಟ್ ಇರೋದ್ರಿಂದ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಲ್ಯಾಬ್ ಆಕ್ಟಿವಿಟಿ ಮಾಡಿರಬಹುದು, ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, somebody is asking about precipitation, please wait, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ತುಂಬ ಸಿಂಪಲ್ ಕಂಡ್ರೆ. ವಾಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಇಟ್ ಈಸ್ ಅ ಟೈಪ್ ಆಫ್ ರಿಯಾಕ್ಷನ್ ಇನ್ ವಿಚ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಓಕೆ, ಪ್ರೆಸಿಪಿಟೇಟ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರಿ ಅಲ್ವಾ. ಸಿ, an insoluble substance which is been formed in the chemical reaction is called as precipitate. For example, ಈಗ you take this case. See, in this activity, what are you exactly observing? We have taken sodium sulfate. Nodi, sodium sulfate and barium chloride, they both are colorless solution. Remember, sodium sulfate and barium chloride, they both are colorless. Eradu kuda colorless solution. Ee eradu colorless solution na mix ಮಾಡಿದಾಗ, when we mix, we get a kind of precipitate here. That precipitate is white in color. So ಯಾವ precipitate form ಆಗಿದೆ? See, when we combine sodium sulfate with barium chloride, sodium will combine with chlorine, barium will combine with sulfate. Basically ಏನಾಗ್ತಾ ಇದೆ, ಸಲ್ಫೇಟ್ ಮತ್ತೆ ಕ್ಲೋರಿನ್ ಅಯಾನ್ಸು ಎಕ್ಸ್ಚೇಂಜ್ ಆಗ್ತಾ ಇದೆ. ಸೊ ಬೇರಿಯಂ ಸಲ್ಫೇಟ್ ಫಾರ್ಮ್ ಆಗಿದೆ ಅಲ್ವಾ. ದಿಸ್ ಬೇರಿಯಂ ಸಲ್ಫೇಟ್ ಈಸ್ ಬೇಸಿಕಲಿ ದ ವೈಟ್ ಪ್ರೆಸಿಪಿಟೇಟ್ ದಟ್ ವಿ ಫಾರ್ಮ್ ಇನ್ ದಿಸ್ ರಿಯಾಕ್ಷನ್. ಸೋಡಿಯಂ ಕ್ಲೋರೈಡು ಫಾರ್ಮ್ ಆಗಿದೆ, ಬಟ್ ವೈಟ್ ಕಲರ್ ಪ್ರೆಸಿಪಿಟೇಟ್ ಏನಾಗಿದೆ, ದಿಸ್ ಇಸ್ ಬೇರಿಯಂ ಸಲ್ಫೇಟ್. ಓಕೆನಾ, ಕ್ಲಾರಿಟಿ ಇರಲಿ ನಿಮಗೆ. ಓಕೆ, ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅಂಡ್ ನೋಡಿ, ಇಲ್ಲೊಂದು ನಿಮಗೆ ಆಕ್ಟಿವಿಟಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು, ರಿಕಾಲ್ ದ ಆಕ್ಟಿವಿಟಿ ಅಂತ. ಈ ರಿಕಾಲ್ ದ ಆಕ್ಟಿವಿಟಿ ಬೇಸಿಕಲಿ ನೀವು ಇಲ್ಲೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಾನು ನಿಮಗೆ ಸ್ಟಾರ್ಟಿಂಗ್ ಆಫ್ ದಿಸ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಾಟ್ ದೇ ಹವ್ ಟೇಕನ್, ಸಿ ವೇರ್ ಯು ಹ್ಯಾವ್ ಮಿಕ್ಸ್ಡ್ ದ ಸಲ್ಯೂಷನ್ಸ್ ಆಫ್ ಲೆಡ್ ನೈಟ್ರೇಟ್ ಅಂಡ್ ಪೊಟ್ಯಾಷಿಯಂ ಐಡೈಡ್. ಲೆಡ್ ನೈಟ್ರೇಟ್ ಫಾರ್ಮುಲಾ ಏನಾಗಿದೆ, ಲೆಡ್ ನೈಟ್ರೇಟ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಇಟ್ ಇಸ್ ದೇರ್ ಇನ್ ದ ಡಿಕಾಂಪೋಸಿಷನ್ ರಿಯಾಕ್ಷನ್. ಫಾರ್ಮುಲಾ ಗೊತ್ತಿರಬೇಕು. lead nitrate formula PbNO3 twice. When it combined with potassium iodide, ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. See, when we combine lead nitrate with potassium iodide, lead will combine with iodine. ಏನು ಫಾರ್ಮ್ ಆಗುತ್ತೆ, lead iodide ಫಾರ್ಮ್ ಆಗುತ್ತೆ. Potassium will combine with nitrate to form potassium nitrate. And ಈ ಕೇಸಲ್ಲಿ see the precipitate which has been formed is lead iodide, and the color of the lead iodide is yellow color ಇರುತ್ತೆ. Okay, clear. Okay, right. So next ನೋಡ್ತಾ ಬರೋಣ, ಅಬ್ಸರ್ವ್ ಮಾಡಿ. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಪ್ರಶ್ನೆ, ವಾಟ್ ಇಸ್ ದ ಕಲರ್ ಆಫ್ ದ ಪ್ರೆಸಿಪಿಟೇಟ್ ಫಾರ್ಮ್? ವಾಟ್ ಇಸ್ ದ ಕಲರ್ ಆಫ್ ಪ್ರೆಸಿಪಿಟೇಟ್? ಇಟ್ ಈಸ್ ಯೆಲ್ಲೋ. ಕ್ಯಾನ್ ಯು ನೇಮ್ ಸಮ್ ಕಾಂಪೌಂಡ್ ವಿಚ್ ಇಸ್ ಬಿನ್ ಪ್ರೆಸಿಪಿಟೇಟೆಡ್, ವಿಚ್ ಇಸ್ ಅ ಕಾಂಪೌಂಡ್ ದಟ್ ಈಸ್ ಲೆಡ್ ಅಯೋಡೈಡ್? ವಾಟ್ ಯು ಹ್ಯಾವ್ ಟು ಬ್ಯಾಲೆನ್ಸ್. ನೋಡಿ, ಇದನ್ನ ನಾನು ನಿಮಗೆ ಕಾಮೆಂಟ್ ಏರಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಕಾಮೆಂಟ್ ಏರಿಯಾದಲ್ಲಿ ಈ ಒಂದು ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಿಬಿಟ್ಟು ನೋಟ್ ಮಾಡಿ, ರೈಟ್ ಆರ್ ರಾಂಗ್ ನಾನು ನಿಮಗೆ ಆ ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ. Try to balance this equation in the comment area so that I'll be telling you whether it is right or not. Next, there ಕೇಳ್ತಾ ಇದ್ದಾರೆ, is this also a double displacement reaction? Absolutely, this is double displacement reaction. ಯಾಕೆ? Because mutual exchange of ions is taking place. Okay, this is all about the double displacement reaction. ಫೈನಲಿ ನೋಡಿ, ಈಗ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಂತ ಹೇಳಿದಾಗ ಈ ಪಾರ್ಟನ್ನ ಎಕ್ಸಾಮಲ್ಲಿ ಕೇಳ್ತಾರೆ. ವಾಟ್ ಇಸ್ ದ್ಯಾಟ್? ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್. 1 or 2 ಮಾರ್ಕ್ಗೆ ಕೇಳ್ತಾರೆ. ಒಂದು ಈಕ್ವೇಷನ್ ಕೊಟ್ಟು ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್, ನೇಮ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡ್ಯೂಸ್ಡ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಯಾವ್ದು ಆಗಿಲ್ಲ ಅದನ್ನು ತೊಗೊಂಡು ಮಾಡೋಣ, ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ವಿ ಹ್ಯಾವ್ ದಿಸ್ ಈಕ್ವೇಷನ್ ಅಂಡ್ ಆಲ್ಸೋ ದಿಸ್ ಈಕ್ವೇಷನ್. ನಿಮ್ಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಇದನ್ನು ಕೊಡ್ತಾರೆ. ಓಕೆ, ಏನಿದೆ ಇಲ್ಲಿ? ಸಿ, ವಿ ಹ್ಯಾವ್ ಜಿಂಕ್ ಆಕ್ಸೈಡ್ ಕಂಬೈನಿಂಗ್ ವಿತ್ ಕಾರ್ಬನ್ ಟು ಫಾರ್ಮ್ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಎಕ್ಸಾಂಪಲ್ ಕೇಳ್ತಾನೆ, ನೇಮ್ ದ ಸಬ್ಸ್ಟೆನ್ಸ್ ದಟ್ ಈಸ್ ಆಕ್ಸಿಡೈಸ್ಡ್ ಆ್ಯಂಡ್ ಸಬ್ಸ್ಟೆನ್ಸ್ ವಿಚ್ ಈಸ್ ರೆಡ್ಯೂಸ್ಡ್ ಅಂತ ಕೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್, ಆಕ್ಸಿಡೇಷನ್ ಅಂದರೆ ಏನು? ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್
ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ಆಕ್ಸಿಜನ್ ಆ್ಯಡ್ ಆಗ್ತಿರ್ಬೇಕು ಅಥವಾ ಏನಾಗ್ತಿರ್ಬೇಕು, ಹೈಡ್ರೋಜನ್ ರಿಮೂವ್ ಆಗ್ತಿರ್ಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ರಿಡಕ್ಷನ್ ಅಂದ್ರೆ ಏನು, ರಿಮೂವಲ್ ಆಫ್ ಆಕ್ಸಿಜನ್, ಆಕ್ಸಿಜನ್ ರಿಮೂವ್ ಆಗ್ತಿರ್ಬೇಕು ಅಥವಾ ಹೈಡ್ರೋಜನ್ ಏನಾಗ್ತಿರ್ಬೇಕು, ಆ್ಯಡ್ ಆಗ್ತಿರ್ಬೇಕು. ಲೆಟ್ ಅಸ್ ಲುಕ್ ಅಟ್ ಇನ್ ದಿಸ್ ಕಂಡೀಷನ್ ದ ಸಬ್ಸ್ಟೆನ್ಸ್ ವಿಚ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್, ಸಬ್ಸ್ಟೆನ್ಸ್ ವಿಚ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ನೋಡಿ ಕಾರ್ಬನ್ ಇದೆ, ಕಾರ್ಬನ್ ಏನಾಗ್ತಾ ಇದೆ ಪ್ರಾಡಕ್ಟ್ ಅಲ್ಲಿ, it is getting added by oxygen. The substance which is getting oxidized here is carbon. So carbon monoxide ಅಂತ ಬರೀತೀರಾ, ಅಲ್ಲ, ಆಕ್ಸಿಡೈಸ್ ಆಗ್ತಿರೋದು ಯಾವುದು ಅಂತ ಕೇಳ್ತಾ ಇರೋದು, ದಟ್ ಈಸ್ ಕಾರ್ಬನ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್. ನೋಡಿ ಜಿಂಕ್ ಆಕ್ಸೈಡ್ ಇದೆ, ಜಿಂಕ್ ಆಕ್ಸೈಡ್ ಅಲ್ಲಿ ಏನಾಗ್ತಾ ಇದೆ, ಆಕ್ಸಿಜನ್ ಇಲ್ಲಿ ರಿಮೂವ್ ಆಗ್ತಾ ಇದೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ರಿಡಕ್ಷನ್. ಸೊ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್ ಹಿಯರ್ ಈಸ್ ಜಿಂಕ್ ಆಕ್ಸೈಡ್. ಜಿಂಕ್ ಆಕ್ಸೈಡ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. So this is reduction. And if in a what I can say, if a reaction if both oxidation and reduction both are taking place, then such reactions are called as redox reaction. ಇದನ್ನ redox reaction ಅಂತ ಕರಿತೀವಿ. ಕ್ಲಿಯರ್ ಆಯ್ತು ಅಲ್ವಾ? ಸೊ ಇದೊಂದು ಮಾಡ್ತೀನಿ ನೋಡಿ, ಇದೊಂದು ಈಕ್ವೇಶನ್ ಟ್ರೈ ಮಾಡ್ತೀನಿ, ಬಿಕಾಸ್ ಯಾಕೆ ಅಂದ್ರೆ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಈ ಕೇಸಲ್ಲಿ. ಸೊ ಹಾಗಾಗಿ ಇದನ್ನ ತಿಳ್ಕೊಳ್ಳೋದು ಕೂಡ ಬಹಳನೇ ಇಂಪಾರ್ಟೆಂಟ್. ಸೊ ಕ್ಲಿಯರ್ ಆಯ್ತು ಅಲ್ವಾ? ಸೊ ಈಕ್ವೇಶನ್ಸ್ ಯಾರಾದರೂ ಬರ್ಕೊಳ್ತಾ ಇದ್ರೆ ನಾನು ಇರೇಸ್ ಮಾಡಿಬಿಡ್ತಾ ಇದ್ದೀನಿ ಇದನ್ನ. ಸೊ ಜಸ್ಟ್ ಅದನ್ನ ಸ್ವಲ್ಪ ಸ್ಕ್ರಾಲ್ ಬ್ಯಾಕ್ ಮಾಡಿಕೊಂಡು ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೋಡಿ ಈ ಕೇಸಲ್ಲಿ ಏನಾಗ್ತಾ ಇದೆ, ಮ್ಯಾಂಗನೀಸ್ ಆಕ್ಸೈಡ್ ಇದೆ. ಮ್ಯಾಂಗನೀಸ್ ಆಕ್ಸೈಡ್ ಅಲ್ಲಿ ಆಕ್ಸಿಜನ್ ಇದೆ, ಅಬ್ಸರ್ವ್ ಮಾಡಿ. ಆಕ್ಸಿಜನ್ ಲಾಸ್ ಆಗಿ ಮ್ಯಾಂಗನೀಸ್ ಆಕ್ಸೈಡ್ ಏನಾಗ್ತಾ ಇದೆ, ಮ್ಯಾಂಗನೀಸ್ ಕ್ಲೋರೈಡ್ ಆಗ್ತಾ ಇದೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ವಾಟ್, ಇಟ್ ಈಸ್ ರಿಡಕ್ಷನ್. ಹೈಡ್ರೋಜನ್ ಕ್ಲೋರೈಡ್ ಇದೆ, ಹೈಡ್ರೋಜನ್ ಕ್ಲೋರೈಡ್ ಅಲ್ಲಿ ನಿಮ್ ಫೋಕಸ್ ಎಲ್ಲ ಹೈಡ್ರೋಜನ್ ಮೇಲಿರ್ಬೇಕು, ಕ್ಲೋರಿನ್ ಮೇಲಲ್ಲ. ಹೈಡ್ರೋಜನ್ ಏನಾಗ್ತಾ ಇದೆ, ಲಾಸ್ ಆಗ್ತಿದ್ಯಾ ಅಥವಾ ಹಾಗೆ ಇದೆಯಾ ಅದು ನೋಡ್ಬೇಕು. ನೋಡಿ ಹೈಡ್ರೋಜನ್ ಕ್ಲೋರೈಡ್ ಅಲ್ಲಿ ಇರುವಂತಹ ಹೈಡ್ರೋಜನ್ ಲಾಸ್ ಆಗಿ ಏನಾಗ್ತಾ ಇದೆ, ಕ್ಲೋರಿನ್ ಉಳ್ಕೊಳ್ತಾ ಇದೆ. ಹೈಡ್ರೋಜನ್ ಏನಾಗ್ತಾ ಇದೆ, ನೀವು ಕಂಪ್ಲೀಟ್ ಆಗಿ ನಿಮ್ ಫೋಕಸ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಮೇಲೇನೆ ಇಟ್ಕೊಳ್ಬೇಕು. ಸೊ ಇಲ್ಲಿ ಏನಾಗ್ತಾ ಇದೆ, ಲಾಸ್ ಆಫ್ ಹೈಡ್ರೋಜನ್. ಲಾಸ್ ಅಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ವಾಟ್, ಇಟ್ ಈಸ್ ಆಕ್ಸಿಡೇಷನ್. ಓಕೆ, ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್, ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ ಇಲ್ಲಿ, ಹೈಡ್ರೋಜನ್ ಕ್ಲೋರೈಡ್ ಆಕ್ಸಿಡೈಸ್ ಆಗ್ತಾ ಇದೆ. ಯಾಕೆ, ರಿಮೂವಲ್ ಆಫ್ ಹೈಡ್ರೋಜನ್ ಈಸ್ ಆಕ್ಸಿಡೇಷನ್. ಸೊ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಈಸ್ ಹೈಡ್ರೋಜನ್ ಕ್ಲೋರೈಡ್. ಹಾಗೆ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್, ಯಾವ್ದು ರೆಡ್ಯೂಸ್ ಆಗ್ತಾ ಇದೆ, ಮ್ಯಾಂಗನೀಸ್ ಆಕ್ಸೈಡ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ ಟು ಫಾರ್ಮ್ ಮ್ಯಾಂಗನೀಸ್ ಕ್ಲೋರೈಡ್. ಇದು ಗೊತ್ತಿರಲಿ. ಅಂಡ್ ನಿಮ್ಗೆ ಇಲ್ಲಿ ಕೇಳ್ಬೋದು, ನೇಮ್ ದ ಆಕ್ಸಿಡೈಸಿಂಗ್ ಅಂಡ್ ಆಲ್ಸೋ ದ ರೆಡ್ಯೂಸಿಂಗ್ ಏಜೆಂಟ್. Okay, so yes, some of you are already writing the answer for lead nitrate combining with potassium iodide. ನಾನು ರಿಪ್ಲೈ ಮಾಡ್ತೀನಿ, ವೇಟ್ ಮಾಡಿ. ಸೊ ಈ ಕೇಸಲ್ಲಿ what I was telling actually, ಫೈನ್, ಈ ಕೇಸಲ್ಲಿ ಏನಾಗ್ತಾ ಇದೆ, you also have to know name the oxidizing agent and reducing agent. Substance which is getting oxidized and reduced ಗೊತ್ತಾಯ್ತಲ್ವಾ, ಯಾವುದು ಆಕ್ಸಿಡೈಸಿಂಗ್ ಏಜೆಂಟು ಯಾವುದು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕೂಡ ಗೊತ್ತಿರಬೇಕು. ತುಂಬಾ ಸಿಂಪಲ್ ಕಂಡ್ರು. ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ ಅದು ರೆಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ, ಯಾವುದು ರೆಡ್ಯೂಸ್ ಆಗ್ತಾ ಇದೆ ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಕ್ಯಾನ್ ಯು ಗೈಸ್ ಟೆಲ್ ಮಿ ನೌ? ನಾನು ಈಗ ತಾನೇ ಹೇಳಿದ್ದೀನಿ ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ ಅದು ರೆಡ್ಯೂಸಿಂಗ್ ಏಜೆಂಟ್. ಕ್ಯಾನ್ ಯು ಟೆಲ್ ಮಿ ವಿಚ್ ಈಸ್ ದ ರೆಡ್ಯೂಸಿಂಗ್ ಏಜೆಂಟ್ ಹಿಯರ್? ನೇಮ್ ದ ರೆಡ್ಯೂಸಿಂಗ್ ಏಜೆಂಟ್. ಕ್ಯಾನ್ ಯು ಗೈಸ್ ಟೆಲ್ ಮಿ? ಐ ವಿಲ್ ಬಿ ವೇಟಿಂಗ್. ಐ ವೇಟಿಂಗ್ ಫಾರ್ ಯುವರ್ ಆನ್ಸರ್ ಕ್ವಿಕ್ಲಿ. Name the reducing agent here. Name the reducing agent in this case. Let me see who will answer. Name the reducing agent. Okay, Yashaswini has given the first correct answer, followed by Hema and I think many of the other students, followed by Kushman, Mamta, Swapna, Seema, Geeta and ID with Appu. So many are giving right answer. ಹೌದು, ಕರೆಕ್ಟ್ ಕಂಡ್ರು. ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ, HCl ಆಕ್ಸಿಡೈಸ್ ಆಗ್ತಾ ಇದೆ. ಸೊ ದ ಸಬ್ಸ್ಟೆನ್ಸ್ ವಿಚ್ ಈಸ್ ಗೆಟಿಂಗ್ ಆಕ್ಸಿಡೈಸ್ ಈಸ್ ಕನ್ಸಿಡರ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್ HCl. ಅಂಡ್ ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ, ದಟ್ ಈಸ್ ಮ್ಯಾಂಗನೀಸ್ ಆಕ್ಸೈಡ್. ಸೊ ಯಾವುದು ರೆಡ್ಯೂಸ್ ಆಗ್ತಾ ಇದೆ, ದಟ್ ಈಸ್ ಮ್ಯಾಂಗನೀಸ್ ಆಕ್ಸೈಡ್. ಯಾವ್ದು ರೆಡ್ಯೂಸ್ ಆಗ್ತಿದೆಯೋ ಅದೇನಾಗಿದೆ, ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದೆ. ಸೊ ದಿಸ್ ಇಸ್ ಮ್ಯಾಂಗನೀಸ್ ಆಕ್ಸೈಡ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್. ಅರ್ಥ ಆಯ್ತಾ? ರೆಡ್ಯೂಸ್ ಆಗ್ತಿರೋದು ಆಕ್ಸಿಡೈಸಿಂಗ್ ಏಜೆಂಟ್, ಆಕ್ಸಿಡೈಸ್ ಆಗ್ತಾ ಇರೋಂಥದ್ದು ರೆಡ್ಯೂಸಿಂಗ್ ಏಜೆಂಟ್, ಜಸ್ಟ್ ರಿವರ್ಸ್ ಅಷ್ಟೇ. ಲಾಸ್ಟ್ ಪೇಜ್ ಆಫ್ ದಿಸ್ ಲೆಸನ್ ಅಬ್ಸರ್ವ್ ಮಾಡಿ ಏನ್ ಕೇಳ್ತಾ ಇದ್ದಾರೆ ಇಲ್ಲಿ. ವೇರ್ ಮೆಗ್ನೀಷಿಯಂ ರಿಬ್ಬನ್ ಇಸ್ ಬರ್ನ್ಡ್ ವಿತ್ ದ dazzling white flame in the when it is burned in the presence of oxygen,
we get a white substance, magnesium oxide. Is magnesium oxide is being oxidized or reduced ಅಂತ ಕೇಳ್ತಾರೆ. ಅಂದ್ರೆ ಮೆಗ್ನೀಷಿಯಂ ತಗೊಂಡಿದ್ವಿ, ಆಕ್ಸಿಜನ್ ಅಲ್ಲಿ ಬರ್ನ್ ಮಾಡಿದ್ವಿ, ವಿ ಗಾಟ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಮೆಗ್ನೀಷಿಯಂ ಆಕ್ಸಿಡೈಸ್ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮೆಗ್ನೀಷಿಯಂ ಆಕ್ಸಿಡೈಸ್ ಆಗ್ತಾ ಇದೆಯಾ? ಈಸ್ ಮೆಗ್ನೀಷಿಯಂ ಗೆಟಿಂಗ್ ಆಕ್ಸಿಡೈಸ್ಡ್? ಆಫ್ ಕೋರ್ಸ್ 100% ಕರೆಕ್ಟ್. ಮೆಗ್ನೀಷಿಯಂ ಆಕ್ಸಿಡೈಸ್ ಆಗ್ತಾ ಇದೆ ಬಿಕಾಸ್ ಇಟ್ ಇಸ್ ಗೆಟಿಂಗ್ ಆಡೆಡ್ ಬೈ ಆಕ್ಸಿಜನ್. ಹೌದಲ್ವಾ? ಫೈನ್. ಸೊ ಫೈನಲ್ ಟಾಪಿಕ್ಸ್ ನೀವು ಈ ಲೆಸನ್ ಅಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು ಕೊರೋಷನ್ ಮತ್ತೆ ರ್ಯಾನ್ಸಿಡಿಟಿ. ಈ ಲೆಸನ್ ಅಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋದು ತಿಳ್ಕೊಳ್ಳಿ. ಎಲ್ಲರೂ ಕೂಡ ಬ್ಯಾಲೆನ್ಸಿಂಗ್ ನ ತಿಳ್ಕೊಳ್ಳಿ. ಬ್ಯಾಲೆನ್ಸಿಂಗ್ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವುದೇ ಈಕ್ವೇಶನ್ ಕೊಡ್ಬೋದು ಎಕ್ಸಾಮ್ ಅಲ್ಲಿ, ಯಾವ ರೀತಿ ನೀವು ಆಟಮ್ಸ್ ನ ರಿಯಾಕ್ಟೆಂಟ್ ಅಲ್ಲಿ ಪ್ರಾಡಕ್ಟ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಹೇಳ್ಕೊಟ್ಟಿದ್ದೀನಿ. ಸೆಕೆಂಡ್ ಥಿಂಗು, ವರ್ಡ್ ಈಕ್ವೇಶನ್ ಅನ್ನ ನೀವು ಕೆಮಿಕಲ್ ಈಕ್ವೇಶನ್ಗೆ ಕನ್ವರ್ಟ್ ಮಾಡೋದನ್ನ ತಿಳ್ಕೊಳ್ಬೇಕು. ಸೊ ಹಾಗಾಗಿ ಈ ಚಾಪ್ಟರ್ ಅಲ್ಲಿರುವಂಥ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಬೇಕು. ನೋಟ್ ಮಾಡ್ಕೊಳ್ಳಿ. ಅದಕ್ಕೆ ರಿಲೇಟೆಡ್ ಆಗಿರುವಂಥ PDF ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ ನಾನು. ಬಿಕಾಸ್ ಅಲ್ಲಿ ಪ್ರೀವಿಯಸ್ ಇಯರ್ ನಾನು ಇದಕ್ಕೆ ವಿಡಿಯೋ ಮಾಡಿದ್ದೀನಿ. ಯಾವುದೆಲ್ಲ ಈಕ್ವೇಶನ್ ಇದೆ ಈ ಲೆಸನ್ ಅಲ್ಲಿ ಅದಕ್ಕೆ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ನನ್ನ ಹತ್ರ ಒಂದು PDF ಇದೆ, ಅದನ್ನ ಶೇರ್ ಮಾಡ್ತೀನಿ. ಇದೆರಡು ಮ್ಯಾಂಡೇಟರಿ. ಇದಾದ್ಮೇಲೆ ಆಕ್ಸಿಡೇಷನ್, ರಿಡಕ್ಷನ್ ಮತ್ತೆ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ನ ಮ್ಯಾಂಡೇಟರಿ ನೀವು ತಿಳ್ಕೊಳ್ಬೇಕು. ಮ್ಯಾಂಡೇಟರಿ. ಅಂಡ್ ನಿಮಗೆ ಯಾವ್ಯಾವ ಈಕ್ವೇಶನ್ ಅಲ್ಲಿ ಏನೇನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಟಾಕ್ಸಿಕ್ ಗ್ಯಾಸ್ ಏನಾಗುತ್ತೆ, ಕಲರ್ ಏನಾಗುತ್ತೆ, ಎಲ್ಲಾನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಇಲ್ಲಿ ಕೊರೋಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಬೇಸಿಕಲಿ ಕೊರೋಷನ್ ಮೀನಿಂಗ್ ಇಸ್ ಡ್ಯಾಮೇಜ್. ವಾಟ್ ಇಸ್ ದ ಮೀನಿಂಗ್ ಆಫ್ ಕೊರೋಷನ್? ದ ಮೀನಿಂಗ್ ಆಫ್ ಕೊರೋಷನ್ ಇಸ್ ಡ್ಯಾಮೇಜ್. ನೋಡಿ ಏನಾಗುತ್ತೆ, ಕೊರೋಷನ್ ಆಕ್ಚುಲಿ ಕಾಸಸ್ ಡ್ಯೂ ಟು ವಾಟ್ ಹ್ಯಾಪನ್. ಎಲ್ಲೆಲ್ಲ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಟ್ ಹ್ಯಾಪನ್ಸ್ ಆನ್ ದ ಕಾರ್ ಬಾಡೀಸ್, ಇಟ್ ಹ್ಯಾಪನ್ಸ್ ಟು ದ ಬ್ರಿಡ್ಜಸ್, ಇಟ್ ಆಲ್ಸೋ ಹ್ಯಾಪನ್ ಇನ್ ದ ಐರನ್ ರೈಲಿಂಗ್ಸ್, ಎಲ್ಲ ಕಡೆನೂ ಆಗುತ್ತೆ. ಓಕೆ, ಕೊರೋಷನ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಕೊರೋಷನ್ ಅಂತಂದ್ರೆ ವೆನ್ ಅ ಮೆಟಲ್ ಈಸ್ ಅಟ್ಯಾಕ್ಡ್ ಬೈ ದ ಸಬ್ಸ್ಟೆನ್ಸಸ್ ಅರೌಂಡ್ ಇಟ್ ಸಚ್ ಆಸ್ ಮಾಯಿಶ್ಚರ್, ಆಸಿಡ್ಸ್ ಎಕ್ಸೆಟ್ರಾ. ಏನಾಗುತ್ತೆ, ದ ಮೆಟಲ್ಸ್ ಈಸ್ ಸೆಟ್ ಟು ಬಿ ಕೊರೋಡೆಡ್. ಮೆಟಲ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಅಂಡ್ ದ ಪ್ರೋಸೆಸ್ ಆಫ್ ದಿಸ್ metals getting damaged, we call it as corrosion. Artha aita? What is corrosion? Metals is attacked by a substance around it such as moisture, air, acids. This when this happens, the metals get damaged, so we get this as the corrosion of metal, or metals are getting corroded. Okay, ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಥರ್ಡ್ ಲೆಸನ್ ಅಲ್ಲಿ ಕೊರೋಷನ್ ಆಫ್ ಸಿಲ್ವರ್ ಮತ್ತೆ ಕೊರೋಷನ್ ಆಫ್ ಕಾಪರ್ ಇದೆ. ಇದನ್ನ ಆಲ್ರೆಡಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲಿ, ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಓಕೆ, ಸಿಲ್ವರ್ ಏನಾಗುತ್ತೆ, ಸಿಲ್ವರ್ ವೆನ್ ಇಟ್ ರಿಯಾಕ್ಟ್ ವಿತ್ ಸಲ್ಫರ್ ಪ್ರೆಸೆಂಟ್ ಇನ್ ದ ಏರ್ ಇಟ್ ಫಾರ್ಮ್ಸ್ ಸಿಲ್ವರ್ ಸಲ್ಫೈಡ್. ಇದು Ag ಅಲ್ವಾ, ಸಿಲ್ವರ್ ಸಲ್ಫೈಡ್ Ag2s ಫಾರ್ಮ್ ಆಗುತ್ತೆ. ಸಿಲ್ವರ್ Ag2s ಅಂದ್ರೆ ಏನು? ಇಟ್ಸ್ ಅ ಬ್ಲಾಕ್ ಕಲರ್ ಕೋಟಿಂಗ್ ವಿಚ್ ಇಸ್ ಫೌಂಡ್ ಆನ್ ದ ಸಿಲ್ವರ್. ಕಾಪರ್ ಹಾಗೇನೆ ವೆನ್ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ atmosphere and moisture present in the atmosphere, ಏನ್ ಫಾರ್ಮ್ ಆಗುತ್ತೆ, ಕಾಪರ್ ಫಾರ್ಮ್ಸ್ ಕಾಪರ್ ಕಾರ್ಬೊನೇಟ್ CuCO3 and ಕಾಪರ್ ಹೈಡ್ರಾಕ್ಸೈಡ್. ಕಾಪರ್ ಕಾರ್ಬೊನೇಟ್ ಮತ್ತೆ ಕಾಪರ್ ಹೈಡ್ರಾಕ್ಸೈಡ್ ಏನಾಗುತ್ತೆ, ದೇ ಆರ್ ದ ಗ್ರೀನ್ ಕಲರ್ ಲೇಯರ್ ವಿಚ್ ಇಸ್ ಫಾರ್ಮ್ಡ್ ಆನ್ ದ ಕಾಪರ್. ಓಕೆ, ದೇ ಆರ್ ದ ಗ್ರೀನ್ ಕಲರ್ ಲೇಯರ್ ಅಂಡ್ ದಿಸ್ ಇಸ್ ಅ ಬ್ಲಾಕ್ ಕಲರ್ ಲೇಯರ್ ಆನ್ ದ ಸಿಲ್ವರ್. ಇದು ಗೊತ್ತಿರಲಿ. ರ್ಯಾನ್ಸಿಡಿಟಿ ಕೇಳ್ತಾರೆ. ಓಕೆ, ಸೊ ಇಲ್ಲಿ ನಿಮಗೆ ಪ್ರಿವೆನ್ಷನ್ ಆಫ್ ರ್ಯಾನ್ಸಿಡಿಟಿ ಕೇಳ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳ್ಬೋದು. ವೆರಿ ಪರ್ಟಿಕ್ಯುಲರ್ ಆಗಿ ಕ್ಲಾರಿಟಿ ಇರಲಿ ಇದನ್ನ ಕಲ್ತ್ಕೊಳ್ಳುವಾಗ. ರ್ಯಾನ್ಸಿಡಿಟಿ ಅಂದ್ರೆ ಏನು? ವೆನ್ ದ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಆರ್ ಗೆಟಿಂಗ್ ಆಕ್ಸಿಡೈಸ್ಡ್ ದೇ ಬಿಕಮ್ ರ್ಯಾನ್ಸಿಡ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ದ ಸ್ಮೆಲ್ ಅಂಡ್ ಟೇಸ್ಟ್ ಗೆಟ್ ಚೇಂಜಸ್. ಓಕೆ, ಸೊ ಯಾವುದೇ ಒಂದು ಫುಡ್ ಆಗಿರ್ಬೋದು. ಓಕೆ, ಫುಡ್ ಏನಾಗುತ್ತೆ, ವೆನ್ ಇಟ್ ಈಸ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಆಕ್ಸಿಜನ್, ಫುಡ್ ಆಕ್ಸಿಜನ್ ಜೊತೆ ಕಾಂಟ್ಯಾಕ್ಟ್ಗೆ ಬಂದಾಗ ಏನಾಗುತ್ತೆ, ಫುಡ್ ಬೇಸಿಕಲಿ ಆಕ್ಸಿಡೈಸ್ಡ್ ಆಗುತ್ತೆ. ಫುಡ್ ಯಾವಾಗ ಆಕ್ಸಿಡೈಸ್ ಆಗುತ್ತೆ ಅವಾಗ ಏನಾಗುತ್ತೆ, ಬ್ಯಾಡ್ ಸ್ಮೆಲ್ ಫಾರ್ಮ್ ಆಗುತ್ತೆ. ಅಂಡ್ ಆ ಬ್ಯಾಡ್ ಸ್ಮೆಲ್ ಬರುವಂತ ಫುಡ್ ಡೆಫಿನೆಟ್ಲಿ ಬ್ಯಾಡ್ ಟೇಸ್ಟ್ ನ ಕೊಡುತ್ತೆ. ದಿಸ್ ಇಸ್ ದ ಪ್ರೋಸೆಸ್ ಆಫ್ ರ್ಯಾನ್ಸಿಡಿಟಿ. ಸೊ ಬೇಸಿಕಲಿ ಟು ಪ್ರಿವೆಂಟ್ ದ ರ್ಯಾನ್ಸಿಡಿಟಿ, ವಾಟ್ ಹ್ಯಾಪನ್, ಸಿ they are giving substances usually undergo oxidation. So to prevent the rancidity we follow some methods. What are some methods? We add antioxidants to the food, okay, which is containing fats and oils. And we also keep the food in the refrigerators and also airtight containers. ಏನಕ್ಕೋಸ್ಕರ ಮಾಡ್ತೀವಿ? Because it slows down the oxidation. ಇದು ಎಕ್ಸಾಮ್ ಅಲ್ಲೂ ಕೇಳ್ಬೋದು. What is the benefit of storing the food in the airtight container? What is the benefit? When you store the food in the airtight container, ಏನಾಗುತ್ತೆ,
ದ ಫುಡ್ ಸ್ಲೋಸ್ ಡೌನ್ಸ್ ಇಟ್ಸ್ ಆಕ್ಸಿಡೇಷನ್. ಈಗ ಒಂದೇ ದಿನದಲ್ಲಿ ಆಕ್ಸಿಡೈಸ್ ಆಗುವಂಥ ಫುಡ್ಡು ಸ್ಲೋ ಆಗಿ ಆಕ್ಸಿಡೈಸ್ ಆಗುತ್ತೆ, ಅಂದರೆ ಬೇಗ ಏನಾಗಲ್ಲ, ಇಟ್ ಡಸ್ ನಾಟ್ ಗಿವ್ಸ್ ಬ್ಯಾಡ್ ಸ್ಮೆಲ್ ಆರ್ ಬ್ಯಾಡ್ ಟೇಸ್ಟ್, ಇಟ್ ಸ್ಲೋಸ್ ಡೌನ್. ಆ್ಯಂಡ್ ರೆಫ್ರಿಜರೇಟರ್ ಇಟ್ಟಾಗ ಏನಾಗುತ್ತೆ, ವಿ ಕ್ಯಾನ್ ಪ್ರಿವೆಂಟ್ rancidity. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಪ್ರಿವೆಂಟ್ rancidity ಬೇಸಿಕಲಿ ಬೈ ಫ್ಲಶಿಂಗ್ ದ ನೈಟ್ರೋಜನ್ ಗ್ಯಾಸ್. ನೀವು ನೋಡ್ಬೋದು ಚಿಪ್ಸ್ ಪ್ಯಾಕೆಟ್ಸ್ ನೀವು ಏನು ತಗೊಳ್ತೀರಾ, ಕುರ್ಕುರೆ ಆಗಿರ್ಬೋದು, ಲೇಸ್ ಆಗಿರ್ಬೋದು, ಇದರಲ್ಲೆಲ್ಲ ನೈಟ್ರೋಜನ್ ಗ್ಯಾಸ್ನ ಫ್ಲಶ್ ಮಾಡಿರ್ತಾರೆ. ಇಟ್ ಇಸ್ ನಾಟ್ ದೇ ಹ್ಯಾವ್ ಫ್ಲಶ್ ದ ಗ್ಯಾಸ್ ಟು ಮೇಕ್ ದಟ್ ಪ್ಯಾಕೆಟ್ ವೆರಿ ಬಿಗ್. ಹಾಗಲ್ಲ, ಆ ಫುಡ್ ಆಕ್ಸಿಡೈಸ್ ಆಗಬಾರ್ದು. ನೋಡಿ, ನೀವು ಒಂದು ವೇಳೆ ಆ ಪ್ಯಾಕೆಟ್ ಏನಾದರೂ ಏರ್ ಹೊರಗಡೆ ಹೊಟ್ಟೋಗಿದ್ರೆ ಈ ಥರ ಏನಾಗಿರುತ್ತೆ, ಬ್ಲಾಟ್ ಆಗಿರಲ್ಲ, ಏರ್ ಲಾಸ್ ಆಗಿದ್ರೆ ಒಂದು ಟೈನಿ ಹೋಲ್ ಇದ್ರೂ ಸಾಕು, ಆ ಪ್ಯಾಕೆಟ್ ಒಳಗಡೆ ಏನಾಗುತ್ತೆ, ಆಕ್ಸಿಜನ್ ಹೋಗುತ್ತೆ. ಆಕ್ಸಿಜನ್ ಹೋದ ತಕ್ಷಣ ಏನಾಗುತ್ತೆ, ಆ ಚಿಪ್ಸ್ ಏನಾಗುತ್ತೆ, ಬೇಸಿಕಲಿ ಕ್ರಿಸ್ಪಿ ಆಗಿರೋದು, ಫಸ್ಟ್ ಆಫ್ ಆಲ್ ಸಾಫ್ಟ್ ಆಗಿರುತ್ತೆ, ಟೇಸ್ಟ್ ಕೂಡ ಫ್ರೆಶ್ ಆಗಿರಲ್ಲ. ಯಾಕೆ ಅಂದರೆ ಆಕ್ಸಿಡೈಸ್ ಆಗಿರುತ್ತೆ. ಆಕ್ಸಿಡೈಸ್ ಆಗಿರೋದ್ರಿಂದ ಇದೆಲ್ಲ ಕೂಡ ಆಗುತ್ತೆ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ಹೋಪ್ ದ ಎಂಟೈರ್ ಸೆಷನ್ ವಾಸ್ ಯೂಸ್ಫುಲ್. ನಿಮಗೆ ಫಸ್ಟ್ ಲೆಸನಲ್ಲಿ ನಿಮಗೆ 6 ಮಾರ್ಕ್ಸ್ಗೆ 6 ಮಾರ್ಕ್ಸ್ ಬರಬೇಕಂದ್ರೆ ಏನೆಲ್ಲ ಹೇಳಿದ್ದೀನಿ ಇಷ್ಟನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. 100% 6 ಮಾರ್ಕ್ಸ್ ಬರುತ್ತೆ. ಇವತ್ತಿನ ಕೋಟ್ ನಿಮಗೆ ಗೊತ್ತಿದೆಯಲ್ಲ, ಟೇಕ್ ಆ್ಯಕ್ಷನ್, ಓಕೆ, ಆ್ಯಂಡ್ ಪುಟ್ ಯೋರ್ ಎಫರ್ಟ್ಸ್ ವಿತ್ ಆಲ್ ಡೆಡಿಕೇಶನ್, ಡೆಫಿನೆಟ್ಲಿ ಯು ಆಲ್ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಮ್ಯಾಮ್ ಎಕ್ಸ್ಪ್ಲೈನ್ ಮಾಡಿ ರಿಫೈನಿಂಗ್ ಆಫ್ ಕಾಪರ್ ಅಂತ ಕೇಳ್ತಾ ಇದ್ರೆ, ನಾಳಿನ ಕ್ಲಾಸಲ್ಲಿ ನಿಮಗೆ ನಾನು ಆದಷ್ಟು ಈವ್ನಿಂಗ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿಂದ. ಬಿಕಾಸ್ ಈ ವಾರ ಮಾತ್ರ ನಿಮಗೆ ಟೈಮ್ ಸಿಗುತ್ತೆ ಏನೆಲ್ಲ ಹೊಸದನ್ನು ತಿಳ್ಕೊಳ್ಬೇಕು. ಹಾಗಾಗಿ ಮಾರ್ನಿಂಗ್ಗೆ ಅಂತಲ್ಲ, ಈವ್ನಿಂಗು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಬರ್ತೀನಿ ಥ್ರೂ ಔಟ್ ದ ವೀಕ್. ಸೊ ಎವ್ರಿ ಡೇ 2 hours ಸೈನ್ಸ್ಗೆ ಇಟ್ಕೊಳ್ಳಿ, 2 hours ಅಷ್ಟೇ. ಮಾರ್ನಿಂಗ್ 1 hour, ಈವ್ನಿಂಗ್ 1 hour ನಾನು ಏನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಷ್ಟನ್ನ ಕರೆಕ್ಟಾಗಿ ಗ್ಲಾನ್ಸ್ ಮಾಡ್ಕೊಂಡ್ಬಿಟ್ರೆ ಮ್ಯಾಕ್ಸಿಮಮ್ ನೀವೆಲ್ಲ ಕೂಡ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆ, ಇವತ್ತು ಈವ್ನಿಂಗ್ ಫಿಸಿಕ್ಸ್ ಅಪ್ಲೋಡ್ ಮಾಡ್ತೀನಿ ಆಸ್ ಐ ಪ್ರಾಮಿಸ್ಡ್. ಓಕೆ, ಸೊ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ನ್ಯೂಮೆರಿಕಲ್ಸ್ ಇನ್ ಟುಡೇಸ್ ಈವ್ನಿಂಗ್ ಕ್ಲಾಸ್. ಓಕೆ, somebody is asking why sulfuric acid is added while electrolysis of water. ಖುಷ್ವಂತ್ ನಾಯಕ್ ಕೇಳ್ತಾ ಇದ್ದೀರಾ. ನೋಡಿ, ಯಾವುದೇ ಒಂದು ಎಲೆಕ್ಟ್ರಾಲಿಸಿಸ್ ಮಾಡಬೇಕಾದ್ರೆ ಆಸಿಡ್ ಯಾಕೆ ನಾವು ಹಾಕ್ತೀವಿ ಅಂದರೆ, ಏನಾಗುತ್ತೆ, ವೆನ್ ವಿ ಆ್ಯಡ್ ವಾಟರ್ ಟು ಆಸಿಡ್, ಈಗ ಸಲ್ಫ್ಯೂರಿಕ್ ಆಸಿಡ್ ಇದೆ ಆ್ಯಂಡ್ ವಾಟರ್ ಇದೆ. ಈಗ ನಾವು ಈ ವಾಟರ್ಗೆ ಡೈರೆಕ್ಟಾಗಿ ಏನು ಮಾಡಿದೆ, ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಇದು ಸಪ್ಲೈ ಮಾಡುವಂಥ ಎಲೆಕ್ಟ್ರಿಕ್ ಕರೆಂಟ್ಗೂ ಆಸಿಡ್ನ ಆ್ಯಡ್ ಮಾಡಿದಾಗ ಸಪ್ಲೈ ಮಾಡುವಂಥ ಎಲೆಕ್ಟ್ರಿಕ್ ಕರೆಂಟ್ಗೂ ದೆರ್ ಈಸ್ ಡಿಫ್ರೆನ್ಸ್. ಸಲ್ಫ್ಯೂರಿಕ್ ಆಸಿಡ್ ಏನು ಮಾಡುತ್ತೆ, ಇಟ್ ಅಯೋನೈಸೇಷನ್ ಆಗುತ್ತೆ. ಅಯೋನೈಸೇಷನ್ ಅಂದರೆ ಏನು, ಮೂವ್ಮೆಂಟ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂದರೆ ಈಗ ಏನಿದೆ, ಸಲ್ಫ್ಯೂರಿಕ್ ಆಸಿಡಲ್ಲಿ H+ ಇದೆ ಆ್ಯಂಡ್ SO4 2- ಇದೆ ಅಲ್ವಾ. ಹಾಗೆಯೇ ವಾಟರಲ್ಲಿ ಏನಿದೆ, H+ ಅಂದರೆ H+ ಇದೆ, O2- ಇದೆ. ಸೊ ಇಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆದರೆ ಮಾತ್ರ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ನೀವು ಅಯೋನಿಕ್ ಕಾಂಪೌಂಡ್ಸ್ ಅಲ್ಲಿ ತಿಳ್ಕೊಂಡಿದ್ದೀರಾ ಅಲ್ವಾ, ಅಯೋನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದ ಮೋಲ್ಟನ್ ಸ್ಟೇಟ್ ಬಟ್ ನಾಟ್ ಇನ್ ದ ಸಾಲಿಡ್ ಸ್ಟೇಟ್ ಅಂತ. ಯಾಕೆ, ಬೇಸಿಕಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವ್ ಆಗಬೇಕು ಅಂದರೆ ಏನಾಗಬೇಕು, ಅದು ಮೆಲ್ಟ್ ಆಗಬೇಕು. ಹಾಗೆಯೇ ಈ ಕೇಸಲ್ಲಿ ಆ್ಯಸಿಡನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಚಾರ್ಜ್ಡ್ ಪಾರ್ಟಿಕಲ್ಸ್ ಈಸಿಯಾಗಿ ಮೂವ್ ಆಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈಫ್. ಸೊ ಟಿಲ್ ನೌ ಐ ಹೋಪ್ ದ ಎಂಟೈರ್ ಸೆಷನ್ ವಾಸ್ ಯೂಸ್ಫುಲ್. ನಿಮ್ಮ ಒಂದು ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ಕ್ಲಾಸ್? ಓಕೆ, ಇವತ್ತಿನ ಕ್ಲಾಸಲ್ಲಿ ಹೇಳಿದಂಥ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಯ್ತಾ? ಆ್ಯಂಡ್ ಇದನ್ನೆಲ್ಲ ನೀವು ದಯವಿಟ್ಟು ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೇನಾದರೂ ಸಜೆಷನ್ಸ್ ಇದ್ದರೆ, ನೀವು ಕಲ್ತ್ಕೊಳ್ಳೋಂಥದ್ದು ಏನಾದರೂ ಇದ್ದರೆ ಅದನ್ನು ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಐಲ್ ಬಿ ವೇಟಿಂಗ್ ಫಾರ್ ಆಲ್ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಏರಿಯಾ. ಆ್ಯಂಡ್ ಎಸ್, ಹ್ಯಾವ್ ಅ ಗ್ರೇಟ್ ಡೇ.